ಆ ಬೃಹವೃದ್ಧಿ ಅಂದ್ರೆ ಎಲ್ಲ ಕಡೆಗೆ ಸ್ಪ್ರೆಡ್ ಆಗಿ ಎಲ್ಲ ಕಡೆಗೆ ವ್ಯಾಪ್ತವಾಗಿ ಅದಕ್ಕೆ ಬೃಹ ಅದಕ್ಕೆ ಮನಿನ ಪ್ರತ್ಯಯ ಬಂದು ಬ್ರಹ್ಮನ್ ಅಂತ. ಹಾಗಾದರೆ ಎದರಿಂದ ಎಲ್ಲ ಕಡೆಗೆ ವ್ಯಾಪ್ತಿ? ಇನ್ನು ಹೊಗಿನೂ ಎಲ್ಲ ಕಡೆಗೆ ವ್ಯಾಪ್ತಿ, ಜಡವ ಆಕಾಶ ಎಲ್ಲ ಕಡೆಗೆ ವ್ಯಾಪ್ತಿ, ವಾಯು ವ್ಯಾಪ್ತಿ. ಹಂಗ ಇವ ಈ ಬ್ರಹ್ಮ ಎಂಬುವನು ಎದರಿಂದ ವ್ಯಾಪ್ತ? ಹೊಗೆಯಿಂದ ವ್ಯಾಪ್ತೋ, ಅವಕಾಶದಿಂದ ವ್ಯಾಪ್ತೋ, ಅಥವಾ ವಾಯುವಿನಿಂದ? ಇದು ಎದರಿಂದ ವ್ಯಾಪ್ತಿ ಅಂದ್ರೆ ದೇಶ ಕಾಲ ಗುಣ ವಸ್ತು. ದೇಶತಃ ವ್ಯಾಪ್ತ ಅಂದರೆ ಎಲ್ಲ ಕಡೆಗೆ, ಕಾಲತಃ ಅಂದ್ರೆ ಎಲ್ಲ ಕಾಲದಾಗಿದೆ, ವಸ್ತುತಃ ಅಂದರೆ ಗುಣಗಳಿಂದ. ಹಾಗಾದ್ರೆ ಬ್ರಹ್ಮ ಎಂಬ ಶಬ್ದ ವ್ಯಾಪ್ತಿವಾಚಕವಾಗಿತ್ತಂದ್ರೆ ಆಕಾಶಕ್ಕೆ ಬ್ರಹ್ಮ ಹಾಕಣಂಗಿಲ್ಲ, ಕಾಲಕ್ಕೆ ಬ್ರಹ್ಮ ಹಾಕ, ನಿಮಗೆ ಬ್ರಹ್ಮ ಹಾಕ ಅಂದ್ರೆ ವಸ್ತುಗಳಿಂದ ಗುಣಗಳಿಂದ ಆಚಾರ್ಯ ಬೃಹಂತೋ ಯಸ್ಮಿನ್ ಗುಣ ಬ್ರಹ್ಮ. ಇನ್ನೊಂದು ಅವ್ರಿಗೆ ಒಂದು ದೊಡ್ಡ ಆಕರ್ಷಣೆ ಆಗಿತ್ತು ಅಂದರೆ ಮಧ್ವಾಚಾರ್ಯ ಏನೇನು ವೇದಗಳಿಗೆ ಅರ್ಥವನ್ನು ಹೇಳ್ತಾರೆ ಅದಕ್ಕೆ ಅವ್ರು ಪ್ರಮಾಣ ಕೊಡ್ತಾರೆ. ಹಿಂಗಿದೆ ಅದು ಅವ್ರಿಗೆ ಭಾಳ ಇಂಟ್ರೆಸ್ಟ್ ಆಗುತ್ತೆ. ಅಂದ್ರೆ ಹಿಂಗೆ ತಾವು ಮಾಡಿದ ಅರ್ಥ ಏನದಲ್ಲ, ಅವ್ರ ಸರಿಯಿಂದೇ ಬಂದದ್ದಲ್ಲ. ಅದಕ್ಕೆ ಪ್ರಕೃತಿ ಪ್ರತ್ಯಯಗಳ ಸಂಗಮದ ಭಂಗಿ. ಈ ಗಚ್ಚತಿ ಬ್ರಹ್ಮ ಅಂತ ಒಂದು ಧಾತು, ಇದು ಪ್ರಕೃತಿ. ಮನಿನ ಪ್ರತ್ಯಯ ಯಾವುದೇ ಒಂದು ಶಬ್ದ ತಯಾರಾಗಬೇಕಾದ್ರೆ ಎರಡು ಪಾರ್ಟ್ಸ್ ಇರ್ತಾವೆ, ಪ್ರಕೃತಿ ಮತ್ತು ಪ್ರತ್ಯಯ. ರಾಮ ರಮು ಕ್ರೀಡಾಯ, ರಾಮ ಅಂದ್ರೆ ಆ ಸಂತೋಷ, ಅದಕ್ಕೆ ಅಹ ಎಂಬುವಂಥ ಪ್ರತ್ಯಯ ಬಂದು ಅವನು ರಾಮ ಅಂತ. ಕ್ರಿಯಾಪದಗಳಿಗೆ ಗಚ್ಚತಿ, ಗಚ್ಚ ಎಂಬುವಂಥ ಧಾತು, ಅದಕ್ಕೆ ತಿಪ್ರತ್ಯಯ ಬಂದು ಗಚ್ಚತಿ ಅಂತ. ಯಾವುದೇ ಒಂದು ಶಬ್ದ ತಯಾರಾಗಬೇಕಾದ್ರೆ ಪ್ರಕೃತಿ ಮತ್ತು ಪ್ರತ್ಯಯ ಮೂರು ರೂಟ್ ಮತ್ತು ಅದಕ್ಕೆ ಪ್ರತ್ಯಯ. ಹಾಗೆ ಬ್ರಹ್ಮ ಶಬ್ದ ಪ್ರಕೃತಿ ಪ್ರತ್ಯಯಗಳು ಸೇರಿಯಾದ ಅದನ್ನು ಆಚಾರ್ಯ ಬಿಡಿಸಿ ಮತ್ತು ಕೂಡಿಸ್ತಾರೆ. ಆಪರೇಷನ್ ಮಾಡೋರು ಹಾಗೆ ಬಿಡಿಸಿ ಮತ್ತು ಬಂದು ಕೂಡಿಸ್ತಾರೆ. ಹಂಗೆ ಶಬ್ದಗಳನ್ನು ಜೋಡಣೆಯನ್ನು ಬಿಡಿಸಿ ಅರ್ಥಗಳು ಮತ್ತು ಕೂಡಿಸ್ತಾರೆ. ಈ ಪ್ರಕೃತಿ ಪ್ರತ್ಯಯಗಳ ಸಂಗಮದ ಭಂಗಿ, ಪ್ರಕೃತಿ ಪ್ರತ್ಯಯಗಳ ಸಂಗಮದ ಭಂಗಿಯನ್ನು ಆಚಾರ್ಯರು ಬಿಡಿಸಿ ಅದಕ್ಕೆ ಪ್ರತ್ಯಯ ಪ್ರಕೃತಿ ಸಂಗಮ ಭಂಗಿ ಶಬ್ದಶಾಸ್ತ್ರ ವಿಹಿತ. ಈಗ ನಾವು ಶಬ್ದಗಳನ್ನು ಹೊಡಿಬೇಕಾದ್ರೆ ನಮ್ಮ ಮನಸ್ಸಿನ ಮುಂದೆ ನಾವು ಹೊಡಿಲಿಕ್ಕೆ ಬರಂಗಿಲ್ಲ. ಶಬ್ದಶಾಸ್ತ್ರ ವ್ಯಾಕರಣಶಾಸ್ತ್ರ, ಆ ವ್ಯಾಕರಣಶಾಸ್ತ್ರ ನಿಯಮದಿಂದ ಈಗ ಡಾಕ್ಟರು ಕೈಯಾಗ ಚಾಕು ತಗೊಂಡು ಕೊಯ್ದಂತ ನಾವು ಕೊಯ್ದೀವಿ ಅಂದ್ರೆ ಅರೆಸ್ಟ್ ಆಗ್ತದೆ. ಯಾಕಂದ್ರೆ ಶಬ್ದಶಾಸ್ತ್ರ ವಿಹಿತ, ವೈದ್ಯಶಾಸ್ತ್ರ ವಿಹಿತ. ಅವರು ವೈದ್ಯಶಾಸ್ತ್ರೊಳಗೆ ವಿಹಿತವಾದಂಥ ರೀತಿಯೊಳಗೆ ಬೇಡವಂತ ಕೊಯ್ದು ಮತ್ತು ಪುನಃ ಅದಕ್ಕೆಲ್ಲ ಕೆಲಸ ಮಾಡಿ ಜೋಡಿಸ್ತಾರೆ. ಶ್ರೀಮದಾಚಾರ್ಯ ವ್ಯಾಕರಣಶಾಸ್ತ್ರದ ಅಂದು ಹೇಳಿದ ಪದ್ಧತಿಯಿಂದೇ ಪ್ರಕೃತಿ ಪ್ರತ್ಯಯಗಳ ಸಂಗಮದ ಭಂಗಿ ಅಂದರೆ ಯಾರು ಕೂಡ್ಯಾವ, ಆ ಕೂಡಿದ್ದನ್ನು ಹೆಂಗೆ ಕೂಡ್ಯಾವಿರು, ಇದು ಕೂಡಿದ್ದಕ್ಕೆ ಅರ್ಥ ಏನು ಅಂತೆಲ್ಲ ಹಿಂಗೆ ಹೇಳಿ ಅರ್ಥ ಹೇಳಿ ಶುದ್ಧದಿ ಶ್ರುತಿಶಿರ ಶತಸಿದ್ಧ. ಶ್ರುತಿಶಿರ ಅಂದ್ರೆ ವೇದಗಳ ಮೇಲ್ಭಾಗ ಯಾವುದು ಹೇಳಿ? ಉಪನಿಷತ್ತು. ವೇದಗಳ ಮೇಲ್ಭಾಗ ಯಾವುದು? ವೇದಗಳ ಶಿರಸ್ಥಾನ ಯಾವುದು? ಉಪನಿಷತ್ತು. ಶ್ರುತಿಶಿರ ಶತಸಿದ್ಧ ಅಲ್ಲೇ ಹೇಳಿದ ಅರ್ಥಗಳನ್ನು ತಾವು ಮಾಡಿದ ಅರ್ಥಕ್ಕೆ ಸಂವಾದಿಯಾಗಿ ಪ್ರಮಾಣವನ್ನು. ಈ ಉದಾಹರಣೆ ಬ್ರಹ್ಮ ಎಂಬ ಶಬ್ದಕ್ಕೆ ಗುಣಗಳು ಅಂತ, ಗುಣಗಳಿಂದ ಇದಕ್ಕೆ ಶ್ರೀಮದಾಚಾರ್ಯ ಬಿಡಿಸಿದ್ರು. ಬ್ರಹ್ಮ ಎಂಬ ಶಬ್ದಕ್ಕೆ ಅಭಿವೃದ್ಧಿ ಅಂತ ಅರ್ಥ, ಮನಿನ ಪ್ರತ್ಯಯ ಬಂದು ಗುಣಗಳಿಂದ. ಇದು ಎಲ್ಲ ಹೇಳ್ಯಾರ ಅಂತ ಕೇಳಿದ. ನಮೋಸ್ತರಂತಾಯ ಸಹಸ್ರಮೂರ್ತಿ ಸಹಸ್ರಪಾದ ಸಹಸ್ರನಾಮ ಕೋಟಿ ಯುಗ ಆರನೇ ನಮ. ಇದು ವೇದವ್ಯಾಸರ ಇದು ಪುರಾಣ. ಅದಕ್ಕೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಉಪನಿಷತ್ತೊಳಗೆ
ಸತ್ಯ ಜ್ಞಾನ ಮೊದಲಾದ ಗುಣಗಳಿಂದ ಅನಂತನಾದವನೇ ಬ್ರಹ್ಮ. ನಾವು ಬ್ರಹ್ಮ ಶಬ್ದಕ್ಕೆ ಪರಿಪೂರ್ಣ ಅಂತ ಅರ್ಥ ಹೇಳಿದ್ದೆ. ವೇದ ಹೇಳ್ತದೆ ಸತ್ಯ ಜ್ಞಾನ ಗುಣಗಳಿಂದ ಆನಂದ ಅನಂತ ಆಗ್ಯಾದ. ಈ ವೇದ ಎರಡನೇದು ಅತ್ಯತಿಷ್ಠ ದಶಾಂಗುಲ. ಈ ಸಂಖ್ಯಾದೊಳಗೆ ಲಾಸ್ಟ್ ಸಂಖ್ಯೆ ಯಾವುದು? 9 ಹತ್ತನೇದ್ದು ಮುಂದೆ ಇರೋ ಜಗತ್ತಿನಾಗ ಇರೋದೇ 10. ಮುಂದೆ ನೀವು ಯಾವುದೇ ಸಂಖ್ಯಾ ಮಾಡಿದರೂ ಈ ಕುಡ್ಸೋದೇ ಹೋಗ. ಈಗ ನೀವು 20 ಮಾಡಿದ್ರಿ, 20 2 ಒಂದು 30 ಮಾಡಿದ್ರಿ 3 ಒಂದು. ಇದು ಬಿಟ್ಟು ಮತ್ತೆ ಏನಿಲ್ಲೇ ಇಲ್ಲ. ಯಾವುದೇ ಸಂಖ್ಯಾ ಬೆಳೆಸಿದ್ರು ಈ 10ರೊಳಗೆ 0 ಹಿಡ್ಕೊಂಡು ಕುಡ್ಸೋದು ಹೋಗು. ಅದಕ್ಕಿಂತ ಸಂಖ್ಯೆ ಯಾವುದಿಲ್ಲ. ನಮ್ಮೊಬ್ಬರು ಹಿಂದಕ್ಕೆ ನಾವು ಹೈದರಾಬಾದ್ನಾಗ ಕ್ಷೇತ್ರ ಯಾಕೆ ಚಾತುರ್ಮಾಸಕ್ಕೆ ಇನ್ನೊಂದು ಪಾರಣ ಮಾಡಿಕೊ ಹೊರಮೂರು ಪಾರಣ ಮಾಡಿಕೊ ನಾವು ಅಂತ ಹೇಳ್ತಿರ್ತಾರೆ. ನಾವು ಏನಾದರೂ ಮಾತಾಡ್ಕೊಂಡು ಹೋಗ್ತಿದ್ವಿ ಶಾಸ್ತ್ರದ್ದೇ ಅವ್ರು ಪಾರಣ ಮಾಡಿಗಿತ್ತು. ಅದು ನಿಮಗೆ ಈ ಪುಸ್ತಕ ನಿಮ್ಗೆ ಕೊಟ್ಟಿದ್ದೀವಿ ಅಂತ ಮುಗಿಸ್ಬೇಕಂತ ನಾವು ಆಗ್ತೀವಿ. ಇನ್ನೊಬ್ಬರು ಪಂಡಿತರು ನಾವು ನೋಡಿ ಮಾತಾಡಿ ಬರ್ತದೆ. ಅವ ಬಂದು ತಕ್ಷಣ ಮಾಡಿ ನಿಮಗೆ ಇಷ್ಟು ಅಧ್ಯಾಯ ಕೊಟ್ಟದ, ನೀವು ಅದು ಪಾರಣ ಮಾಡೋದು ಕಾಳಜಿ ಹೊಡ್ಕೊಡ್ತೀವಿ. ಅದಕ್ಕೆ ಇದೆ ಅವ್ರು ಹೇಳಿದ್ರು ನೋಡ್ರಿ ಇದೆಲ್ಲ ಏನೋ ಪಂಡಿತರು ಮಾಡಿರ್ತಾರೆ ನೋಡ್ತೇನೆ. ಇದರೊಳಗೆ ಒಂದು 51 ಅಕ್ಷರಗಳು ನಮ್ಮ ಶಾಸ್ತ್ರ. ಆ ಅಕ್ಷರ ಬಿಟ್ಟೇನವ ಏನಿದ್ರು ಯಾವುದೇ ಶಬ್ದದಿಂದ ಇದು ಜೋಡಿಸೆ ಮಾಡಬೇಕು. ನಾವು ಇನ್ನು ಕೂತು ಮೊದಲ ಮಾತೃಕ ನ್ಯಾಸ ಮಾಡಿವಿ. 51 ಅಕ್ಷರಗಳನ್ನು ಚೆನ್ನಾಗಿ ಮೊದಲು ಕೂತು ಮಾಡಿ ಏನು ಪಾರಣ ಮಾಡಿ ಮಧ್ವಾಚಾರ್ಯ ಮಾಡ್ರಿ, ವೇದವ್ಯಾಸ ಮಾಡ್ರಿ, ವೇದೇ ಮಾಡಿ. ಇವು 51 ಅಕ್ಷರ ಬಿಟ್ಟವ ನಾವು ಅದನ್ನೇ ಮೊದಲು ಅಂದ್ಬಿಟ್ಟೆವು. ನೀವು ಪಂಡಿತರ ಬಾ, ನಿಮ್ಗೆ ಏನು ಹೇಳೋದು ಶಾಸ್ತ್ರ ಹಂಗೆ. ಯಾವುದೇ ಸಂಖ್ಯಾ ಹೇಳಿದರು 10 ಬಿಟ್ಟವ ಏನು. ದೇವರು ಅಪರಿಮಿತ ಸಂಖ್ಯಾತೀತ ಅನ್ನಕ್ಕೆ ಅತ್ಯತಿಷ್ಠ ದಶಾಂಗುಲ ಅಂದ್ರೆ ದಶ ಸಂಖ್ಯೆಯನ್ನು ಮೀರಿದ್ದಾನೆ ದೇವರು. ಅಂದ್ರೆ ಸಂಖ್ಯಾತೀತ ಅಂತ ಒಂದ. ಈ ನಮ್ಮ ಬ್ರಹ್ಮಾಂಡಕ್ಕೆ 10 ಆವರಣಗಳು. 10 ಆವರಣ: ಜಲಾವರಣ, ಪೃಥ್ವಿ ಆವರಣ, ವಾಯು ಆವರಣ, ಒಂದು ನವಾವರಣ ಅಂತ ಅಂತಾರೆ, ಕೆಲವು ಸಪ್ತಾವರಣ ಅಂತ ಅವು ಸಂಖ್ಯಾ. ಈ ದೇವರು 10 ಆವರಣಗಳಿಂದ ಕೂಡಿರತಕ್ಕಂಥ ಬ್ರಹ್ಮಾಂಡವನ್ನು ಮೀರಿದ್ದ ಅತ್ಯತಿಷ್ಠ ದಶಾಂಗುಲ. ನೀವು ಅಳೆದಿರ್ತೇವೆ. ಅದಕ್ಕೆ ಈ ಬಟ್ಟು 1 2 3 4 5 6 7 8 9 10. ಇನ್ನು ಈ ಅಂಗುಲಗಳನ್ನು ನೀವು ಪುನಃ ಮಾಡೋಕೆ ಮತ್ತೆ 1 2 3 4 5 6 7. ನೀವು ಈ ಅಂಗುಲಗಳನ್ನು ಉಪಯೋಗ ಏನು ಮಾಡ್ತೀವಿ? 10 ಅಂಗುಲ. ಈ 10 ಅಂಗುಲ ಬಿಟ್ಟು 11ನೇ ಅಂಗುಲದ ಏನು ಅತ್ಯತಿಷ್ಠ ದಶಾಂಗುಲ. ಅಂದ್ರೆ ಹಿಂಗೆ ವೇದಗಳಿಗೆ ನಿಮದಾಚಾರ ಈಗ ಹೇಳಿದ್ರು ಬೇರೆ ಕಡೆಯಿಂದ ಹೇಳಿದ್ರು. ನಿಮದಾಚಾರ ಲಾಕ್ಷಣಿಕವಾಗಿ ಸಂಖ್ಯಾತೀತ, ಮಿತಿ ಮೀರಿದ್ದಾನಂತಾರೆ. ಮಿತಿಯಿಂದ ಪರ, ಅಳತೆಯಿಂದ ಮಿತಿ. ಇದೆಲ್ಲ ಮಧ್ವಾಚಾರ್ಯರು ತಮ್ಮ ಗ್ರಂಥೊಳಗೆ ಅಲ್ಲೆಲ್ಲ ದೇವರ ಗುಣಪರಿಪೂರ್ಣ, ಜಗತ್ತಿನ ಸತ್ಯತ್ವ, ಬ್ರಹ್ಮನಿಗೆ ಬ್ರಹ್ಮ ಮತ್ತು ಜೀವರು, ಬ್ರಹ್ಮನಲ್ಲಿ ಜಗತ್ತಿನ ಆರೋಪ, ಬ್ರಹ್ಮನೇ ವಿವರ್ತ, ಬ್ರಹ್ಮನೇ ಪರಿಣಾಮ, ಇವೆಲ್ಲ ಇಲ್ಲಿ ಸಾಕಷ್ಟು ಬರ್ತಾವೆ. ಇವಕ್ಕೆಲ್ಲ ಉತ್ತರ ಮಧ್ವಾಚಾರ್ಯರು ತಾವೇ ಶಂಕಾ ಮಾಡ್ಕೊಂಡು ಉತ್ತರ ಕೊಟ್ಟರು. ನೋಡಿದ್ರು ಪರಮರು. ಅವಾಗ ಅವರಿಗೆ ಇಂಟ್ರೆಸ್ಟ್ ಹೋಯಿತು. ನನ್ನ ತಲೆಯೊಳಗೆ ಅದ್ವೈತಕ್ಕೆ ಯಾವ ಪ್ರಶ್ನೆಗಳು ಇದ್ದು ಇವರು ಶ್ರೀಮದಾಚಾರ್ಯರು ಸಮರ್ಪಕ ಉತ್ತರ ಕೊಟ್ಟು ಬೇರೆ ಸಿದ್ಧಾಂತ ಮತ್ತು ಅವರು ತಮ್ಮ ಎಷ್ಟು ಸ್ಟ್ರಿಕ್ಟ್ ಇದ್ದಂತ, ಅಣ್ಣ ಈ ಪುಸ್ತಕವನ್ನು ಇಲ್ಲೇ ಬಂದು ಮನೆಗೆ ಹೋಗಿ
ಆಯ್ತು ನಾವು ಹಗಲು ಹೊತ್ತಾಗ ಹೋದ್ರೆ ಯಾಕ್ರಿ ನೀವು ಹೊಂಟ್ರೆ ನಿಮ್ಮ ತಮ್ಮನ ಹಾನಿಗೆ ಅಂತ ಬಂದು ಚರ್ಚೆ ಮಾಡ್ತಾರೆ. ಅದಕ್ಕೆ ರಾತ್ರಿ ಹಿಂಗೆ ಎಷ್ಟೋ ದಿವಸಗಳು ಪ್ರಸಾದ ಗರ್ಭ ಅದು ಸಣ್ಣ ಕೋಲಿ ಒಳಗೆ ಕೂತು ಅಂಥ ಕಾಲಿದ್ದಾಗಲೇ ಅಂಥದ್ರೊಳಗೆ ಅವರು ತಮ್ಮ ವಿಷ್ಣು ಮಂಗಲಗತಂ ಬಹುರಪ್ರಭೋದು ಅಪ್ಯಾದ್ಯ ವಂದತರಿಗ ವಿಕ್ರಮ ಹರಿಯ ಅವರು ವಿಷ್ಣು ಮಂಗಲದೊಳಗೆ ಭಾಷೆ ಫಸ್ಟ್ ಭೇಟಿ ನಾನು ಇದೆಲ್ಲ ಗ್ರಂಥ ನೋಡಿದ್ದು. ಇನ್ನೂ ಕೆಲವು ನಿಮ್ಮ ಚರ್ಚಾ ಮಾಡ್ಕೊಂಡು ಹೋಗ್ಬೇಕು. ನಾವು ಹಾಗೆ ಚರ್ಚಾ ಮಾಡಿ ಅದಕ್ಕೆ ನತು ವಿಮರ್ಶ ಕುರುತೆ ಯಾವುದೇ ತತ್ವಜ್ಞಾನಿ ವಿಮರ್ಶೆ ಮಾಡಲಾರ್ದೇನೆ ಇನ್ನೊಂದು ಮತ ಸ್ವೀಕಾರ ಮಾಡಂಗಿಲ್ಲ. ವಿಮರ್ಶ ಅದಕ್ಕೆ ಭೃಂಗ ಅದು ಅನೇಕ ಹೂಗಳ ಸುಗಂಧವನ್ನು ನೋಡಿ ಕೊನೆಗೆ ಅದು ಒಂದು ಹೂವಿಗೆ ಬರ್ತದೆ. ಹಂಗೆ ಎಂತ ಮಧ್ವಾಚಾರ್ಯ ವಿಷ್ಣು ಮಂಗಲದವರು ಮಧ್ವಾಚಾರ್ಯ ಅವರಿಗೆ ಅವಾಗ ಎಲ್ಲ ವಾದ ಹಾಕಿದ್ರು. 15 ದಿವಸ ವಾದ ಆದ್ರೆ ಸಪ್ತಾಷ್ಟಾನಿ ದಿನಾನ್ನೇವ ವಾದಂ ಕೃತ್ವಾ ಸಹಾಮುನ ನಿರುತ್ತರಂ ತಂ ನಿಶ್ಚೋದ ಚಕ್ರೆ ಚಕ್ರ ಸಪ್ತ ಮತ್ತು ಅಷ್ಟ 15 ದಿವಸ ವಾದವನ್ನು ಮಾಡಿ ನಿರುತ್ತರಂ ತಂ ನಿಶ್ಚೋದ. ಅವಾಗ ಅವರಿಗೆ ಉತ್ತರ ಕೊಡಲಿಕ್ಕೂ ಬಂದಿಲ್ಲ, ಪ್ರಶ್ನೆ ಮಾಡಲಿಕ್ಕೂ ಬಂದಿಲ್ಲ. ಚೋದ್ಯ ಅಂದ್ರೆ ಪ್ರಶ್ನೆ. ನಿರುತ್ತರಂ ತಂ ನಿಶ್ಚೋದ್ಯಂ ಚಕ್ರೇ ಚಕ್ರಾಯುಧಂ ಚಕ್ರೇ ಚಕ್ರಾಯುಧಂ ಚಕ್ರೇ ಕ್ರಿಯಾಪದ ನಿರುತ್ತರಂ ಚಕ್ರೇ ಕ್ರಿಯಾಪದ. ಚಕ್ರಾಯುಧ ಪ್ರಿಯ ಅಂದ್ರೆ ಚಕ್ರವೇ ಆಯುಧವಾಗಿ ಉಳ್ಳ ಮಧ್ವಾಚ ವಿಷ್ಣುವಿಗೆ ಪ್ರಿಯರಾದ ಮಧ್ವಾಚಾರ್ಯರು ನಿರುತ್ತರ ಮಾಡಿದರು, ನಿಶ್ಚೋದ್ಯ ಮಾಡಿದರು. ಅದರ ಪ್ರಶ್ನೆ ಕೇಳದೇ ಇದ್ದಂಗೆ ಮತ್ತು ಉತ್ತರ ಕೊಡದೇ ಇದ್ದಂಗೆ ಚಕ್ರೇ ಯಾರು ಚಕ್ರಾಯುಧ ಪ್ರಿಯ ಚಕ್ರ ಆಯುಧ ಯಸ್ಯ ಸಹ ಕೃಷ್ಣ ತಸ್ಯ ಪ್ರಿಯ ಚಕ್ರಾಯುಧ ಪ್ರಿಯ ಮಧ್ವ ತಂ ನಿರುತ್ತರಂ ತಂ ಚಕ್ರೇ. ಅವಾಗ ಇಷ್ಟೇ ಪ್ರಣಮ್ಯ ಚಷ್ಟಶಿಷ್ಟೋಸ್ ಕ್ಷಮ್ಯತಾಂ ನಾಥ ಚಾಪ ಪದ ಪದ್ಮ ರಜೋದಾಸ್ಯಂ ಧ್ರುವಮ್ಮೆ. ಇದು ಒಂದೇ ದಿವಸ ಅಂದ್ರೆ 15 ದಿವಸ ಅಷ್ಟೇ ಮಾಡಿದ್ರು. ಅದಕ್ಕಿಂತ ಒಂದು ತಿಂಗಳಾಂಗಟ್ಟೆ ಗ್ರಂಥ ಓದಿದ್ರು. ನೀವೇನು ಹೇಳ್ತೀರಿ ಅದನ್ನು ನಿಮ್ಮ ಗ್ರಂಥದ ನೋಡ್ಕೊಂಡಿದ್ರು. ಹೌದು. ಅವಾಗ ಪ್ರಣಮ್ಯ ಚಷ್ಟಶಿಷ್ಟೋದು ಅದ್ಭುತವಾದಂತಹ ಅದು ವಾಗ್ಚರಿ ಇದು ಸಾಷ್ಟಾಂಗ ಪ್ರಣಾಮ. ಪ್ರಾಯ ಮಧ್ವಾಚಾರ್ಯರಿಗೆ ಅವರಿಗೆ ವಯಸ್ಸಿನ ಯಂತ್ರ ಭಾಳ ಇರಲಿಕ್ಕಿಲ್ಲ ಅಂತ ಅಂಥವರು ಪ್ರಣಮ್ಯ ಆಚಷ್ಟ ಪ್ರಣಮ್ಯ ಆಚಷ್ಟ ಹೇಳಿದ್ರು. ಕ್ಷಮ್ಯತಾ ನಾಥ ಚಾಪರ ನಾಥ ನಾವು ನಿಮ್ಮ ಏನೇನೋ ವಾದನ ಏನೇನೋ ಅಂದಿಲ್ಲ, ನಿಮ್ಮದು ತಪ್ಪದ, ನಿಮ್ಮ ಅಬದ್ಧದ, ನಿಮ್ಮ ಅವೈದಿಕದ, ನಿಮ್ಮದು ಸ್ವಕಬೋನ ಕಲ್ಪಿತದ, ನಾವು ಏನೇನೋ ಅಂದಿಲ್ಲ. ಅದಕ್ಕೆ ಪದ ಪದ್ಮ ರಜೋದಾಸ್ಯ ಪಾದ ಕಮಲಗಳ ಧೂಳಿ ಅಂತ ಆ ಧೂಳಿ ಆಶ್ಚರ್ಯ ಅದಕ್ಕೆ ಕೊಡ್ರಿ. ಒಮ್ಮೆ ಇವತ್ತು ಒಂದೇ ಸರಿ ಇಡೀ ಜೀವನ ತನಕ ಜೀವತ ಮಂತ್ರಾಚಾರ್ಯ ಅಗ್ರಮಣ ಪಾದ ಮುಂದಿಡು ಅದು ಮುಂದಿಡ್ಸ್ಕೊಂಡು ಶಕ್ತಿ ನಮಸ್ಕಾರ ಮಾಡಿ ಪದ ಪದ್ಮ ರಜೋದಾಸ್ ಧ್ರುವಂ. ಆವಾಗ ಅವರು ಅವ್ರಿಗೆ ಇನ್ನೊಂದು ಪ್ರಶ್ನೆ ತಪ್ಪು ಗ್ರಂಥೇಭ್ಯ ಇದು ಬಂದು ಮುಖ್ಯ ಈ ಶ್ಲೋಕ ಬಂತು. ಗ್ರಂಥೇಭ್ಯ ಏಭ್ಯೋ ಗಾದೇಭ್ಯೋ ಯುಕ್ತಯೋನೋ ಮರುತ್ತರ ಮನೋವಾದ್ಯ ವ್ಯಕ್ತ ತರ್ಕತೆ. ನಿಮಗೆ ಗ್ರಂಥಗಳು ಅಗಾಧ ಗ್ರಂಥ ಬರಬೇಕು ತರುವ ನಾನು ನೋಡಿ ನಮ್ಮ ತಮ್ಮ ಯುಕ್ತಯೋನೋ ದುರುತ್ತರ ಅಲ್ಲಿ ಕೊಟ್ಟ ಯುಕ್ತಿಗಳು ದುರುತ್ತರ. ಅದು ಯುಕ್ತಿಗಳಿಗೆ ಪುನಃ ಪ್ರತಿಯಾಗಿ ಯುಕ್ತಿ ಕೊಡ್ಲಿಕ್ಕೆ ಬರಂಗಿಲ್ಲ, ಉತ್ತರ ಕೊಡ್ಲಿಕ್ಕೆ ಬರಂಗಿಲ್ಲ ಅಂಥ ಯುಕ್ತಿಯವರು. ಮನೋಮಾಂದ್ಯ ಆದರೆ ಈಗ ನೀವು ವಾದನಾಗ ಏನು ನಾ ಎಡಿಷನಲ್ ಪ್ರಶ್ನೆಗಳನ್ನು ಮಾಡಿದೆ
ನೀವು ಯುಕ್ತಿ ತರ್ಕಗಳನ್ನು ಕೊಟ್ಟು ಆದರೆ ಅಲ್ಲಿ ಅವು ನಮಗೆಲ್ಲ ಕಾಣಿಸ್ತು. ನಿಮ್ಮ ಗ್ರಂಥದೊಳಗೆ ಭಾಷ್ಯ ಓದಿಲ್ಲ. ಮಧ್ವಾಚಾರ್ಯ ಬ್ರಹ್ಮಸೂತ್ರ ಭಾಷ್ಯ ಬರೆದಿದ್ರು. ಭಾಷ್ಯೊಳಗೆ ಇಷ್ಟು ವಿಸ್ತಾರವಾಗಿ ಆದರೆ ವಾದ ಹಾಕೋಬೇಡ. ಈ ಭಾಷ್ಯದ ಮೇಲೆ ವಾದ ಹಾಕೋಕ್ಕಾದ್ರೆ ಭಾರಿ ತರ್ಕ ಶುರುವಾಯ್ತು. ಅದು ಇವೆಲ್ಲ ತರ್ಕ ಇವು ಸದ್ಯ ಇಲ್ಲಿ ಕಾಣಿಸ್ತಾವ. ಅಲ್ಲಿ ಆ ಗ್ರಂಥೊಳಗಿಲ್ಲ. ಗ್ರಂಥೇಭ್ಯೋ ಅಗಾಧೇಭ್ಯೋ ಯುಕ್ತಿ ಇರ್ಬೋದು. ಗುರುಧರ ಆ ಭಾಷ್ಯದ ಒಂದೊಂದು ಶಬ್ದೊಳಗೆ ಇಷ್ಟು ಯುಕ್ತಿಗಳವ ನಿಮ್ಮ ಬಾಯಿನ ಗೊತ್ತಾಗ, ಗ್ರಂಥದಿಂದ ಗೊತ್ತಾಗ. ಅದಕ್ಕೆ ಮುಂದಿನವರಿಗೆ ನಮ್ಮಂಥವ್ರು ಬಂದು ನಿಮ್ಮ ಮತವನ್ನು ಕೇಳಿದಾಗ ಇಲ್ಲೇನು ಯುಕ್ತಿ ಹೇಳಿದೆ, ಇದಕ್ಕೆ ವ್ಯಕ್ತ ತರ್ಕ ಇಂಥ ಯುಕ್ತಿಗಳಿಂದ ಕೂಡಿದ ಇನ್ನೊಂದು ಗ್ರಂಥವನ್ನು ಇತ್ಯರ್ಥಿತೋ ವಿಧಾನ್ಮತ್ವ ಸೋನು ವ್ಯಾಖ್ಯಾಂ. ಈಗ ಅವರು ಭಾಳ ಪ್ರಾರ್ಥನಾ ಮಾಡಿದಾಗ ಮಧ್ವಾಚಾರ್ಯರು ಅನುವ್ಯಾಖ್ಯಾನ ಅವ್ರು ಚತುರಶ್ ಶಿಷ್ಯ ನೋಡಿ ಎಷ್ಟು ಅವ್ರು ಇರೋದು. 4 ಅಧ್ಯಾಯಗಳ ಶ್ಲೋಕ ರೂಪದಾಗ ಮಾಡ್ತಾರೆ. ಅಂದರೆ ಇವೆಲ್ಲ ಗದ್ದೆಯೊಳಗೆ ಹೇಳಿದ್ರೆ ತಿಳಿಯಂಗಿಲ್ಲ ಭಾಳ ಮಂದಿ ಪರಿಮಾಣಕ್ಕೆ ದೊರೆಯವರು ಅಲ್ಲ. ಪ್ರೋದ ಸಿಸ್ಟಮ್ ಒಳಗೆ ಹೇಳಿದ್ರೇ ಸರಳ ಅರ್ಥ ಆಗಲಿ. ಅದು ಶ್ಲೋಕ ರೂಪದ ಒಳಗೆ ಅದು ಏಕಕಾಲಕ್ಕೆ ಹೇಳಿದ್ರಂತ್ರಿ. ನೀವು 1ನೇ ಅಧ್ಯಾಯ ಬರ್ಕೋ, ನೀವು 2ನೇ ಅಧ್ಯಾಯ, ನೀವು 3ನೇ ಅಧ್ಯಾಯ, ನೀವು 4ನೇ ಅಧ್ಯಾಯ. ಆ ವಿಷಯಗಳು ಎಷ್ಟು ಕಠಿಣವ, ಒಂದಕ್ಕೊಂದು ಸಂಗತಿ ಎಷ್ಟವ. ಶ್ರೀಕಾರಾಯಣದ ಅದಕ್ಕೆ ವ್ಯಾಖ್ಯಾನ ಮಾಡೋದು ನೋಡಿದ ಚ ಯಾಕಿಟ್ರು, ತೂ ಯಾಕಿಟ್ರು, ಹೀ ಯಾಕಿಟ್ರು. ಅದನ್ನು ಶ್ರೀಮದಾಚಾರ್ಯ ಏಕಕಾಲಕ್ಕೆ 1ನೇ ಅಧ್ಯಾಯ ನೀವು ಹಿಂದಕ್ಕೆಲ್ಲ ಬರ್ಕೋರು ಭಾಳ ಇಟ್ಕೊಳ್ಳಿ. ಶ್ರೀಮದಾಚಾರ್ಯ ಕೈಲಿ ಬರೆದದ್ದು ಭಾಳ ಕಡಿಮೆ. ಅವರು ಲೇಖಕರಂತೆ ಈಗ ಹಿಂದಿನ ಜನ್ರೇಷನ್ ಒಳಗೆ ಟೈಪಿಸ್ಟ್ ಅಂತ ಸ್ಟೆನೋಗ್ರಾಫಿ ಅವಾಗೇ ಕಾಣಿಸ್ತದೆ. ಇವು ಇದ್ದಾರೆ. ಈಗ ಡೈರೆಕ್ಟ್ DTP ಮಾಡಿ ಅವರು ಕನ್ನಡ ಟೈಪಿಂಗ್ ಮಾಡಿಬಿಡ್ತಾರೆ. ಟೈಪಿಂಗ್ ಮಾಡೇ ಬಿಡ್ತಾರೆ. ಎಲ್ಲ ಕಂಪ್ಯೂಟರ್ ನೀವು ಇದನ್ನು ಗ್ರಂಥವನ್ನು ಮಾಡಿ ಅನುವ್ಯಾಖ್ಯಾನವನ್ನು ಆಚಾರ್ಯದ ಸ್ವರೂಪವಾಗಿ ಅತೀ ಕಠಿಣ ಗ್ರಂಥವೇ ಅನುವ್ಯಾಖ್ಯಾನ. ನಿಮ್ಗೆ ಅನುಭವ ಆಗುತ್ತದೆ. ಇದು ಎಂದು ಗ್ರಹಣ ಬಿಡ್ತದಪ್ಪ. ವೈಶೇಷಿಕಾಧಿಕರಣ ಗ್ರಹಣ ಎಂದು ಬೀಳ್ತದೆ. ಅಷ್ಟು ಅದೇ ಕೆಟ್ಟಲ್ಲ, ಒಳ್ಳೆಯದೇ. ಅಂದ್ರೆ ಅಗಾಧ ಯುಕ್ತಿಗಳು. ಇದರೊಳಗೆ ಬರೇ ಅದ್ವೈತದ ವಿಮರ್ಶೆ ಆಯಿತು, ಬರೇ ಇದು ಇಲ್ಲ. ಸಾಂಖ್ಯದು ವಿಶೇಷ, ಸಾಂಖ್ಯದು ಇಲ್ಲ, ವಿಶೇಷ ಬೌದ್ಧರು ಶುರುವಾಗ್ತಾ ಇತ್ತು. ಉದಾಹರಣೆ ಬೌದ್ಧರದೇ, ಬೌದ್ಧರ ಮೇಲೆ ಇದು. ಹಿಂಗೆ ಅನೇಕ ರೀತಿಯಿಂದ ನಾವು ಇಲ್ಲಿ ವಿಚಾರವನ್ನು ಮಾಡುವ ಕಾಲಕ್ಕೆ ಅನುವ್ಯಾಖ್ಯಾನವಾಗಿ ಆಗಾಳಿಂದ ಅತ್ಯತ್ಯುತೋ ವಿಧಾನ ಮಧ್ವಾಚಾರ ಸೋನು ಶ್ಲೋಕ ಅಲ್ಲಿಗೆ ಬಂದಿತ್ತಲ್ಲ, ಸೋನು ವ್ಯಾಖ್ಯಾಂಶಕ ಆಗ ಯಾವ್ದು ಬಂದಿದೆ ಶ್ಲೋಕ? ಅದೇ ಮನೋಮಾನ್ಯ ನಮ್ಮದು ನಿಮ್ಮ ಭಾಷೆ ನೋಡಿ ಇಷ್ಟೆಲ್ಲ ಅರ್ಥ ತಿಳ್ಕೋಬೇಕು. ನಮ್ಮ ಮನಸ್ಸು ಬಂದದ್ದು ನಮ್ಮ ಆ ಭಾಷೆಯೊಳಗೆ ಹೇಳಿರೋದು, ಭಾಷೆಯೊಳಗೆ ಹೇಳಿದ್ದು ನಮಗೆ ಇಷ್ಟೆಲ್ಲ ಅದರೊಳಗೆ ಸಂಗ್ರಹ ಆಗಂಗಿಲ್ಲ. ಹಾಗೆ ಅದು ಪ್ರತ್ಯೇಕ ಒಂದು ನಮಗೆ ನಿಮ್ಮ ಗ್ರಂಥೆ ಬರಬೇಕು. ಅದಕ್ಕೆ ಇತ್ಯರ್ಥ ಸೋನು ವ್ಯಾಖ್ಯಾನ ನಾ ಬರೋದಕ್ಕೆ ಆ ಶ್ಲೋಕ ಕೇಳಿಸಿ ಅದಕ್ಕೆ ಅನಾಯಾಸ ಸಂಬಂಧಪಟ್ಟದಲ್ಲ ಅಂತೆ ಅದು ಅನುವ್ಯಾಖ್ಯಾನ ಅಷ್ಟು. ಇದರ ಮೇಲೆ ಜಯತೀರ್ಥರು ಇದು ಹೇಳಿದ ಯುಕ್ತಿಗಳನ್ನು ಇನ್ನಿಷ್ಟು ವಿಸ್ತಾರ ಸುಧಾಗ್ರಂಥ ಅನುವ್ಯಾಖ್ಯಾನ ಒಳಗೆ ಅದ್ಭುತ ಯುಕ್ತಿಗಳನ್ನು, ಆ ಎಲ್ಲ ಯುಕ್ತಿಗಳು ಅತ್ಯುತ್ತಮ ಯುಕ್ತಿಗಳು. ಅದನ್ನು ಶ್ರೀಮದಾಚಾರ್ಯರು ಇವತ್ತನ್ನೇ ಜಯತೀರ್ಥರು ಒಂದೊಂದು ಶ್ಲೋಕಕ್ಕೆ ಅದ್ಭುತ ವ್ಯಾಖ್ಯಾನ. ಅವ್ರ ಬಾಯಿಂದ ಕೇಳ್ಯಾರ. ಅಲ್ಲ ಆಚಾರ ವೇದ ಶಿರ ಅಂತಂದ್ರೆ ಉಪನಿಷತ್ತು ಅಂತಂದ್ರೆ ವೇದ ಶಿರ, ಆಗಮಗಳನ್ನು ವೇದ ಶಿರ ವೈಷ್ಣವ ಆಗಮ. ಈ ಉಪನಿಷತ್ತು ವೇದನೆ ಇರ್ತದೆ. ವೇದದ ಮತ್ತು ಉಪನ್ನತೆ ಶಿರಾದಲ್ಲಿ
ಈಗ ಶರೀರ ಅಂದರೆ ಶರೀರ ಒಳಗೆ ತರಿ ಬಂತು ಇದು ನನ್ನ ಶರೀರ ಒಳಗೆ ದೇವ ಶರೀರದ ಶಿರೋಭಾಗ ತಸ್ಪ ಶಿರಸ್ಥಾನ. ಇದು ಶರೀರನಲ್ಲ ಸರಿ ಹಂಗೆ ಉಪನತ್ರ ವೇದೆ ಅದೇ ಶಿರೋಭಾಗ. ಇದು ಒಂದು ಭಾಗ ಶ್ರುತಿ ಶಿರ ವೇದಗಳ ಎಂಬ ಶರೀರಕ್ಕೆ ತರೆ ಇದೆ. ಸರಿ ಭಾಗ ಈಗ ನನ್ನ ದೇಹ ಒಳಗೆ ಶರೀರ ಶಿರ ಅದ ಶರೀರ ಹೌದು ಅಲ್ಲ ಅದೇ ಶರೀರ ಭಾಗದ ಒಳಗಿಂದೆ ಒಂದು ಭಾಗ ಮೇಲ್ಭಾಗ ಇದು ಭಾಗ ಶ್ರೇಷ್ಠ. ಇಷ್ಟು ಭಾಗ ಪೀಠಿಕೆ ಆಯಿತು ಒಂದು 44 ವರ್ಷ ಇತ್ತು 44 ಅಷ್ಟರ ಒಳಗೆ ಅವರು 21-22ನೇ ವರ್ಷಕ್ಕೆ ಅವರ ಆಶ್ರಮ ಆಯಿತು. ಮುಂದೆ ಅವರು ಏನೇನು ಮಾಡಿದರು 10 ವರ್ಷ ಶೋಭ್ಯೋತ್ರದಿಗೆ ಅಧ್ಯಯನ ಮಾಡಿದಂತ ಎಷ್ಟು ಅಧ್ಯಯನ ಮಾಡಿದ್ರು ಮಾಡೋರು ಹೋಗ್ತಾರೆ ಅಧ್ಯಯನ ಮಾಡಿ ಸಂಚಾರ ಮಾಡಿ ಅವರು ಯಾಕಂದ್ರೆ ಇದರೊಳಗೆ ಬೌದ್ಧರು ಜೈನರು ಸಾಂಖ್ಯರು ಅದ್ವೈತಿಗಳು ಅಷ್ಟೇ ಅಲ್ಲ ಅದ್ವೈತಿಗಳಲ್ಲೇನೆ ಭಾಸ್ಕರು ಶಾಂಕರು ಆಮೇಲೆ ಚಾರ್ವಾಕರು ಎಲ್ಲ ಮತಗಳ ಆ ಕಾಲಕ್ಕೆ ಭಾಳ ಉನ್ನತ ಸ್ಥಿತಿಯೊಳಗೆ ಆ ಎಲ್ಲ ಗ್ರಂಥಗಳನ್ನು ಓದಲಾರ್ದೇನೆ ಖಂಡನ ಮಾಡಲಿಕ್ಕೆ ಯತೀರ್ಥರು ಒಂದು ಕಡೆ ಅವ್ರ ಇತಿಹಾಸ ಇರ್ತದೆ ಏನೋ ಇದು ಅಹಮದಾಬಾದಕ್ಕೆ ಹೋಗಿತ್ತು ಅಲ್ಲಿ ಅವರು ಸಂಚಾರ ಮಾಡುವ ಎಲ್ಲ ಕಾಮದೇವ ದೊಡ್ಡ ಬೌದ್ಧ ಭಿಕ್ಷು ಇತ್ತು ಅವನೊಂದು ದೊಡ್ಡ ಲೈಬ್ರರಿ ಇತ್ತು. ಆ ಲೈಬ್ರರಿ ಒಳಗೆ ಎಲ್ಲ ಪುಸ್ತಕವನ್ನು ಬಂತು ಅವಾಗೆಲ್ಲ ಪುಸ್ತಕಗಳು ಅವನ ಜೋಡಿ ಇವ್ರದ್ದು ಅವ್ನು ಭಾಳ ಬುದ್ಧಿವಂತ ಇದ್ದ ಇವ್ನ ಜೋಡಿ ಚರ್ಚಾ ಸಲುವಾಗಿ ಭಾಳ ಬುದ್ಧಿವಂತರು ಕಾಣಿಸ್ತು ನೀರು ಚರ್ಚಾ ಮಾಡಿ ಅವಾಗ ನಿಮ್ಮ ಬುದ್ಧಿ ವೈಭವನೂ ನನಗೆ ಸಂತೋಷ ಆಗಿದೆ ನಿಮಗೆ ಏನು ಬೇಕು ನನಗೇನಿಲ್ಲ ನಿಮ್ಮ ಲೈಬ್ರರಿ ಒಳಗೆ ನನಗೆ ಕೆಲವು ದಿವಸ ಅಲ್ಲಿ ಅಧ್ಯಯನ ಮಾಡಲಿಕ್ಕೆ ಅವಕಾಶ ಕೊಡು ಅದ್ರಾಗ ಯಥಾತ್ಕಾಯ ಅಂತ ಯಥಾತ್ಕಾಯ ಯಾವಯ್ಯ ಅದಕ್ಕೆ ಅದೊಬ್ಬರು ಚಾಷ್ಟಿ ಮಾಡಿ ಹೇಳ ಒಂದು ಅತ್ಯುತ್ತಮವಾದಂತಹ ಎತ್ತುವ ಆಕಳಿಗೆ ಅತಿ ಉತ್ತಮ ವರ ಅಂದರೆ ಯಾವುದು ಹುಲಸಾಗಿ ಬೆಳೆದ ಫಲ ಹುಲಸಾಗಿ ಹಸಿರಸರಾಗಿ ಬೆಳೆದ ಫಲದ ಒಳಗೆ ಅದನ್ನು ಬಿಟ್ಬಿಟ್ರೆ ಅದಕ್ಕೆ ಆನಂದ ಮತ್ತು ಕಣಕಿ ತರೋದು ಕೈ ಮಾಡಿ ಮುಂದೆ ಒಯ್ಯೋದು ಮುಟ್ಟಾಗಿ ಇಳಿಯೋದು ಅದಕ್ಕಿಂತಲೂ ರೀ ಚೆನ್ನಾಗಿ ಹಸರ ಹುಲ್ಲಿನ ನಡುವ ಆ ಆಕಳ ಎತ್ತನ್ನು ಬಿಟ್ಟರೆ ಅದಕ್ಕೆ ಆಗೋ ಖುಷಿ ಅದೇ ಹಂಗೆ ಟೀಕಾರಾಯ ಎಂಬ ಎತ್ತನ್ನು ಭಾರೀ ಜ್ಞಾನ ಭಂಡಾರದ ಒಳಗೆ ಬಿಟ್ಬಿಟ್ರು ಅವ್ರನ್ನ ಅದು ಅಲ್ಲೇ ಇದ್ರು ಉಳ್ಕೋತ ಮತ್ತು ಅವನಿಗೆ ಟೀಕಾರಾಯರಿಗೆ ಗ್ರಹಣ ಶಕ್ತಿ ಎಷ್ಟು ನನಗೆ ಬಂತು ಎಲ್ಲ ಅನುವಾದ ಮಾಡ್ತಾರೆ ಅವರು ಮೊದಲು ಅವರೆಲ್ಲ ಗ್ರಂಥಗಳು ಏನವ ಅವೇ ಬಗ್ಗೆ ಅನುವಾದ ಮಾಡಿ ಮುಂದೆ ಅವರ ಗ್ರಂಥಕ್ಕೆ ಅವರ ಮೂಲ ಗ್ರಂಥಕಾರರು ಅವರು ಬರೆದ ಟಿಪ್ಪಣಿ ಟೀಕಾವನ್ನು ಈ ಶಂಕರ ಭಾಷೆ ನಾಮತಿ ಮತ್ತು ವಿವರಣ ಎರಡು ಟೀಕಾ ಶಂಕರ ಭಾಷೆ ಅದ್ಭುತ ಟೀಕಾ ನಾಮತಿ ಮತ್ತು ವಿವರಣ ಅಂದ್ರೆ ಟೀಕಾದ ಸ್ಟೈಲ್ ಹೆಂಗದಲ್ಲ ಗಂಭೀರ ಆ ಗಂಭೀರನೇ ಅಲ್ಲ ಅಂತಹ ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ಮಾನೈ ಅಖಂಡಿತ ಮಾತ್ರ ಅದು ಶಬ್ದಗಳು ಗಂಭೀರ ಅವರು ಖಂಡಿತ ಟೀಕಾರಾಯರ ಅವೆಲ್ಲ ಓದಿ ಅವರ ಗ್ರಂಥಗಳನ್ನೇ ಅನುವಾದ ಮಾಡಿ ಅಕ್ಷರಶಃ ವಿಮರ್ಶ ಮಾಡಿ ಹಿಂಗೇನೋ ಬ್ರ್ಯಾಂಡ್ ಬಿಲೀಫ್ ಅಂತ ಅಂದ್ರೆ ಅಂಧಶ್ರದ್ಧೆ ಅಲ್ಲ ಟೀಕಾರಾಯರ ಅಂಧಶ್ರದ್ಧೆ ಗ್ರಂಥ ಹೋದರೆ ಬರ್ತದೆ ಇಷ್ಟು ಮಧ್ವಾಚಾರವನ್ನು ಅನುವ್ಯಾಖ್ಯಾನವನ್ನು ಕೆಲವೇ ಒಂದು 8-10 ಶ್ಲೋಕಗಳಿಗೆ 100 ಪುಟದಷ್ಟು ಬರೀತಾನೆ ಆ ಯತೀರ್ಥರ ಜ್ಞಾನ ಹೆಂಗಿದೆ ಅದನ್ನೇ
ಶ್ರೀಮನ್ಮಧ್ವಕೃತಾಂತ ಸಂಗತ ಕೃತಿ ನಿರ್ಮಿತ ಅತ್ಯದ್ಭುತ ಮಧ್ವಕೃತಾಂತ ಸಂಗತ ಮಧ್ವಾಚಾರ್ಯರ ಅತ್ಯುತ್ತಮವಾದಂತಹ ಗ್ರಂಥಗಳಿಗೆ ಸಂಗತಿಯಾಗುವಂತೆ ಏನಿದೆ ಯಾರ ಕೃತಿಗಳವ ಶ್ರೀಮನ್ ಮಧ್ವಕೃತಾಂತ ಅಂದರೆ ಸಿದ್ಧಾಂತ ಮಧ್ವ ಸಿದ್ಧಾಂತಕ್ಕೆ ಅತೀ ಹೊಂದಾಣಿಕೆ ಆಗುವ ಅದರ ರಹಸ್ಯವನ್ನೇ ಹೊರಗೆ ತರುವ ಕೃತಿ ನಿರ್ಮಿತ ಇಂಥ ಕೃತಿಗಳು ಯಾರಿಂದ ಆದವು ಸರ್ವೇ ನಿತ್ಯ ಸತಿ ಪ್ರವಚನಾಸಕ್ತ ಇಂಥ ಕೃತಿಗಳನ್ನು ಮುಂದಿನ ವ್ಯಾಸರಾಯರು ವಾಜರಾಜರು ವಿದ್ಯಾಧೀಶರು ರಾಯರು ಗೌತಮ ಇವರೇ ಮೊದಲಾದ ಮಹನೀಯರು ಸರ್ವೇ ಅಧಿತ್ಯ ಪ್ರವಚನಾಸಕ್ತ ಬರೇ ಓದಿ ಬಿಡಲಿಲ್ಲ ಅದನ್ನು ಪಾಠ ಪ್ರವಚನ ತಂದುಬಿಟ್ಟು ಬರೆಯ ಪಾಠದಲ್ಲ ರಮಂತೆ ಅದರ ಆನಂದಪಟ್ಟರು ಮುಂದಿನ ಸರ್ವೇ ನಿತ್ಯ ಸತಿ ಪ್ರವಚನಾಸಕ್ತ ರಮಂತೆ ಅನಿಶಂ ನೋಡಿ ಎಂದೋ ಪಾಠ ಹೇಳಬೇಕಲ್ಲ 24 ತಾಸು ಆ ಟೀಕಾಪಂಥನ ತಲೆ ಬರಬೇಕು ಅದು ಉತ್ತರ ಪಡಿಬೇಕು ಸಂತೋಷ ಸಂತೋಷ ಇವ್ರು ಯಾರಂತ ಚೈತಿತ್ತ ಇಷ್ಟೆಲ್ಲ ಮುಂದಿನ ವ್ಯಾಸರಾಯರು ವಾದರಾಜರು ರಾಯರು ವಿದ್ಯಾರ್ಥಿ ಉತ್ತಮ ಮುಂದಿನ ಎಲ್ಲ ಮಹಾಪಂಡಿತರು ಒಬ್ಬರು ಯಾದವ ಎಲ್ಲ ಪಂಡಿತರಿಗೆ ನೂರಾರು ಭಕ್ಷ ಭೋಜ್ಯವನ್ನು ಹಾಕಿ ಆನಂದ ಪಡಿಸಲಿಕ್ಕೆ ಕಾರಣ ಅಂಥ ಕೃತಿಯನ್ನು ಮಾಡಿದ ಸೋಸಹೋಸರಿ ಜಯತೀರ್ಥ ಪೂಜ್ಯ ಚರಣ ನನಗೇನು ಕೊಳ್ಳಿ ಅಂದರೆ ಗೊತ್ತಾಗುತ್ತೆ ಚೆನ್ನಾಗಿ ಆಚಾರ್ಯ ಸ್ವಗ್ರಂಥ ಶಕ್ತಿಂ ಪರ ನಾನು ಏನೋ ಬೆಳ್ಕೊಳ್ಳಲ್ಲ ಅವರ ಗ್ರಂಥಗಳಲ್ಲಿ ಪರಾಮ ಆಸಕ್ತಿ ಅವರ ಗ್ರಂಥಗಳಲ್ಲಿ ಯಾವಾಗಲೂ ಆಸಕ್ತಿಯನ್ನು ಪಡಲಿ ಯಾವಾಗಲೂ ಯಾವದ ಆಯುಷ ನನ್ನ ಆಯುಷ್ಯರು ನನಗೆ ಅಸ್ಮಿನ್ ಜನ್ಮನಿ ಯಾವದ ಆಯುರ ಅಖಿಲ ಆದರೆ ಆಯುಷ್ ಕೊಂಡದ ಅಖಿಲಾನ್ ವಿಘ್ನಾನ್ ನಿವಾರ್ಯ ಇನ್ನೊಂದು ಓದೋ ವೇಳೆ ವಿಘ್ನ ಮಾಡುವಂತೆ ಭಾಳ ಕಲಿ ಇತ್ಯಾದಿ ಕುಟೆ ಬಿಟ್ಟು ನಾನು ಬಾ ಮಗನೇ ನಿಂಗೆ ನಿದ್ದೆ ತಂದು ಕೊಟ್ಟು ವ್ಯಾಸರಿಕೆ ತಂದು ಕೊಟ್ಟು ಅದರ ಅಖಿಲಾನ್ ವಿಘ್ನಾನ್ ನಿವಾರ್ಯ ಶ್ರೀ ಜಯತೀರ್ಥ ಪೂಜ್ಯ ಚರಣ ಶಕ್ತಿಂ ಪರಾಂ ಯಾವದಾಯುರಖಿಲಾನ್ ವಿಘ್ನಾನ್ ನಿವಾರ್ಯ ನಿಶಂ ವಿಘ್ನ ಆಯುಷ್ಯರು ತನಕ ಎಲ್ಲ ವಿಘ್ನಗಳನ್ನು ನಿವಾರಣೆ ಮಾಡಿ ಅವರು ತಮ್ಮ ಗ್ರಂಥೊಳಗೆ ಆಸಕ್ತಿ ಕೊಟ್ಟ ಸಾಕು ಇದಕ್ಕೆ ನಾವು ಇನ್ನೇನೂ ಬಿಡಂಗಿಲ್ಲ ಅಂತ ಯತೀರ್ಥರ ಮೂಲವನ್ನು ಮಡಿಕೇಳಕ್ಕೆ ಬಂದು ಅವರು ಛಲಾದಿ ಆಚಾರ್ಯ ಪಟ್ಟು ಪಂಡಿತರು ವಿದ್ಯಾಧೀಶರು ವಿದ್ಯಾಧೀಶರಲ್ಲ ಮುಂದೆ ಅವರು ಭಾಳ ಟಿಪ್ಪಣಿ ಬರೆದಾರೆಲ್ಲ ಅವರು ಯತೀರ್ಥ ಬಂದರೆ ಏನು ಬೇಡ್ಕೋಬೇಕು ಅವ್ರು ಬಂದ ನಾವು ಜಯತೀರ್ಥ ನಾವು ಹೋಗಿ ಮಾತಾಡೇಕನ ಅಂತ ಅದಕ್ಕೆ ಹೋಗಿ ಏನು ಬೇಡ್ಕೋಬೇಕು ನಿಮ್ಮ ಗ್ರಂಥ ಆಸಕ್ತಿ ಕೊಟ್ಟು ಆ ಆಸಕ್ತಿ ಕೊಟ್ಟು ಆನಂದ ಮಾಡೋನು ಮಾಡಿ ಅದು ಎಂಜಾಯ್ ನಾನು ಅಂತಿರ್ತದೆ ಐ ಹ್ಯಾವ್ ಎಂಜಾಯ್ ಇಟ್ ಇವ್ರು ಅಂತಿರ್ತಾರೆ ನೀವು ನಿಮ್ಮ ಪಾಠನ ಎಂಜಾಯ್ ಮಾಡಿದ್ರೆ ಆಸಕ್ತಿಯನ್ನು ಕೊಟ್ಟು ನನಗೆ ಅದಕ್ಕೆ ಬರುವ ವಿಘ್ನಗಳನ್ನು ನಿವಾರಣೆ ಮಾಡಿ ಒಂದು ಎಟ್ಟಂಕ ಯಾವದಾಯು ಆಯುಷ್ ಭರ್ ಆಯುಷ್ ಭರ್ ಆಮ್हाला हे द्या ಎಲ್ಲೋ ಆ ಹುಣ್ಣಿಮೆ ಅಮಾಸೆ ಇವತ್ತು ಹುಣ್ಣಿ ಬಂದವರಪ್ಪ ನಮ್ಮ ಮನೆಯಾಗಿ ಕಾಲು ಗತ್ತ ದೇವ್ರ ಪುಡಿ ಮಾಡೋದು ಅದು ತುಂಬ ದೇವ್ರನ್ನ ನೀರಾಗಿ ಎದ್ದು ಹಿಡಿದು ಎಲ್ಲ ಇದು ಅಂದ್ರೆ ಗುರುವಾರ ಬಂತು ಪೂಜೆ ಮಾಡಿ ಹಿಂಗೆ ಎಂದರೊಮ್ಮೆ ನಾನು ಮಾಡ್ತಿರ್ತೀನಿ ಹಂಗಲ್ಲ ಯಾವದಾಯು ಅಖಿಲ ವಿಘ್ನ ನಿವಾರ್ಯ ನಿಶಂ ಇಂಥ ಮಹಾನುಭಾವರು ನೋಡಿಕೊಂಡಾಗ ಮತ್ತು ವ್ಯಾಸರಾಯರಂತೂ ಜಯತೀರ್ಥದ ಗ್ರಂಥಗಳನ್ನು ನೋಡಿ ಅವರು ಹ್ಯಾಟೌಟ್ ಅಂತ ಅವ್ರ ತಲೆ ಬಾಗಿಬಿಟ್ಟು ಚಿತ್ರೈ ಪದೈಶ್ಚ ಗಂಭೀರೈ ವಾಕ್ಯೈ ವಾಣಿ ಖಂಡಿ ಭವಂ ವ್ಯಂಜಯಂತಿ ಆತಿಸ್ತಿ ಜಯತೀರ್ಥ ಅವ್ರು 3 ಶ್ಲೋಕದೊಳಗೆ ಜಯತೀರ್ಥರ ವಾಕ್ ನಮಸ್ಕಾರ ಮಾಡ್ಯಾರ ಜಯತೀರ್ಥರ ವಾಣಿಗೆ ಅವರೇ ವೃಂದಾವನ ಆಕಾರಕ್ಕಲ್ಲ ಅವ್ರ ದೃಷ್ಟಿನ ಆಕಾರ ಇದೆ ಆತಿಸ್ತಿ ಜಯತೀರ್ಥವ ಮಿಥ್ಯಾ ಸಿದ್ಧಾಂತ ದುರ್ಭಾಂತ ವಿಧ್ವಂಸನ ವಿಚಕ್ಷಣ
ಜಯತೀರ್ಥಾಖ್ಯ ತರಣಿ ಆಸತಾನ್ನು ಹೃದಂಬಲೆ ಹೃದಯ ಆಕಾಶದ ಒಳಗೆ ಜಯತೀರ್ಥರೆಂಬ ತರಣಿ ಮತ ಒಬ್ಬರು ಈ ಅನ್ನು ಹೇಳಕ್ಕೆ ಕರುಣೆ ಅಂತ. ಸಪ್ತಪ್ಪಂದು ಜಯತೀರ್ಥಾಖ್ಯ ತರುಣಿ ಗುರುಗಳ ಮುಂದೆ ಕೂತಿದ್ರು ಮುಟ್ಟಾಳ ಆ ತರುಣಿಯನ್ನು ಬಿಟ್ಟೇ ಈ ತರುಣಿಗೆ ಬಂದ ನೀ ಯಾಕೆ ಮಾತಾಡ್ತೀಯ ಈ ಶಬ್ದ ಗೊತ್ತಿದೆ ಅಂತ ಅದು ತಪ್ಪನ್ನೇ ಹೆಸರು ಜಯತೀರ್ಥಾಖ್ಯ ತರುಣಿ ಅಲ್ಲಾಡಪ್ಪ ಹಂಗ ವೈರಾಗ್ಯ ಜಯತಿ ಸರಣಿ ಎಂದು ಸೂರ್ಯ ಅರಣ್ಯರ ವಿಶ್ವದರ ಶತಜ್ಯೋತಿಷ್ಕೃತಿ ಸೂರ್ಯ ಅಂತ ಆ ಜಯತೀರ್ಥನೆಂಬ ಶ್ರೇಷ್ಠ ಸರಣಿ ಸೂರ್ಯ ನನ್ನ ಆಕಾಶದ ಹೃದಯಾಕಾಶ ಒಳಗೆ ಯಾವಾಗಲೂ ಬೆಳಗದೆ ಮಿಥ್ಯಾ ಸಿದ್ಧಾಂತ ಅಂದರೆ ಜಗತ್ತಿನಲ್ಲಿ ಎಷ್ಟೆಷ್ಟು ಮಿಥ್ಯಾ ಸಿದ್ಧಾಂತಗಳು ಆ ಮಿಥ್ಯಾ ಸಿದ್ಧಾಂತ ಕೆಟ್ಟ ಕತ್ತಲೆ ಅದು ಮಿಥ್ಯಾ ಸಿದ್ಧಾಂತ ದುರ್ಧಾಂತ ವಿಧ್ವಂಸನ ವಿಚಕ್ಷಣ ಆ ಕತ್ತಲೆಯನ್ನು ನಾಶ ಮಾಡಲು ಭಾರಿ ಶಾಣ್ಯಾದ ಸೂರ್ಯನೇ ಬೇಕು. ಅದಕ್ಕೆ ಅಂತಹ ಜಯತೀರ್ಥಾಖ್ಯ ತರಣಿ ಆಸತ ಅನ್ನೋ ಇದು ಎರಡನೇದು. ಮೂರನೇದ್ದು ತರ್ಕತಾಂಡದೊಳಗೆ ಇದನ್ನಂದ ಚಂದ್ರಿಕಾದೊಳಗೆ ನ್ಯಾಯಾಮತೊಳಗೆ ಇದನ್ನಂದ ಇನ್ನು ತರ್ಕತಾಂಡೊಳಗೆ ಆನಂದ ತೀರ್ಥೋಪದಿಷ್ಟು ನಿಧಿರು ನಾರಾಯಣಾಭಯ ಪ್ರದರ್ಶಿತ ಸಮ್ಯಕ್ ಜಯತೀರ್ಥಂ ತಮಾಷೆ ಆನಂದ ತೀರ್ಥರೆಂಬ ಆನಂದ ತೀರ್ಥರು ಏನು ನಾರಾಯಣ ನಿಧಿ ಕೊಟ್ಟು ಹೋಗ್ಯಾರ ನಾವು ಆನಂದ ತೀರ್ಥದಿಂದ ಉಪದಿಷ್ಟವಾದ ನಾರಾಯಣ ಎಂಬ ನಿಧಿ ಆ ನಾರಾಯಣ ನಿಧಿಯನ್ನು ಪ್ರದರ್ಶಿತ ನಿಧಿ ಚೆನ್ನಾಗಿ ವಜ್ರ ತಂದು ಕೊಟ್ಟರು ಆ ವಜ್ರವನ್ನು ಚೆನ್ನಾಗಿ ತಿಕ್ಕಿ ತೋರಿಸ್ಬೇಕಾಗ್ತದೆ ಪ್ರದರ್ಶನ ಸಮ್ಯಕ್ ಆ ನಾರಾಯಣ ಎಂಬ ನಿಧಿಯನ್ನು ಯಾರು ಚೆನ್ನಾಗಿ ತೋರಿಸಿದ್ರು ಜಯತೀರ್ಥಂ ತಮಾಶ್ರಯ ಅಂತಹ ಜಯತೀರ್ಥ ನಾನು ಆಶ್ರಯ ಮಾಡಬೇಕು. ವ್ಯಾಸರಾಯರಂದ್ರೆ ಆವಾಗಿನ ಬೆಳ್ಯಾಕ ಸರ್ವಮಾನ್ಯ ಪಂಡಿತರು ವೇದಾದ್ವೈತಿಗಳಿಗೂ ಉತ್ತರ ಭಾರತದೊಳಗೆ ವ್ಯಾಸರಾಯರದ ಪಾಂಡಿತ್ಯ ಎಲ್ಲ ಪ್ರಸಿದ್ಧ ಹಾಗೆ ಅವ್ರು ಓಡಿ ಬಂದ್ರಂತ ವಿಜಯನಗರ ಯಾವ ಮಹಾಪಂಡಿತ ಯಾರು ಪಾವ ಅಷ್ಟವರ ಬಗ್ಗೆ ಆದರ ಪಕ್ಷಧರ ಮಿಶ್ರ ಇತ್ಯಾದಿ ಮಹಾ ಪಂಡಿತರು ಓಡಿ ಬಂದರು ವಿಜಯನಗರ ಎಲ್ಲೋ ಕಲ್ಲರ ಮೇಲೆ ಶಾಲೆಗಳು ಹೋಗ್ಕೊತೀವಿ ಇದು ವ್ಯಾಸಾಯ ನಾನೇ ಹೇಳ ನೀವು ವ್ಯಾಸಾಯ ವಾದಿಗೆ ಹಾಕಿಲ್ಲ ಮಾಡಿ ದೋಷ ನ್ಯಾಯಾಮತ ಹೊರಗೆ ಪ್ರಸಿದ್ಧ ಆಗಿತ್ತು ಆ ನ್ಯಾಯಾಮತವನ್ನು ನೋಡಿ ಆಶ್ಚರ್ಯ ನೂರಾರು ಉತ್ತರ ಭಾರತ ಪಂಡಿತರು ಬಂದರು ಅವರಂದ್ರು ನಿಮ್ಮ ಪಾಠ ಹೇಳಿದ ಗುರು ಯಾರವ ನೋಡಬೇಕಾಗಿತ್ತು ಅವಾಗ ಶ್ರೀಪಾದರಾಯರಿಗೆ ಭಾಳ ವಯಸ್ಸಾಗಿತ್ತು ಅವ್ರು ಗೋಪಾಲದಾಗಿ ನಾವು ನೋಡ್ಬೇಕು ನಾವು ಅಲ್ಲಿ ಹೆಂಗೆ ಹೋಗ್ತೀರಿ ದೇವಸ್ಥಾನ ಒಳಗೆ ಹೋಗಿ ಅವರು ಯಾರು ಉತ್ತರ ಭಾರತ ಪಂಡಿತರು ಬಂದಾರ ಹಾಂ ಇನ್ಯಾಕೆ ಬಂದಾರ ನೀವು ನೋಡ್ಲಿಕ್ಕೆ ಬಂದಾರ ನನ್ನ ಯಾಕೆ ನೋಡ್ಲಿಕ್ಕೆ ಬಂದಾರ ನೀವು ವ್ಯಾಸರಾಯರ ಗುರುಗಳು ವ್ಯಾಸರಾಯರನ್ನು ಪಂಡಿತ್ ನೋಡಿ ಗುರುಗಳ ನಮಸ್ಕಾರ ಓ ನಮ್ಮ ವ್ಯಾಸರಾಯರು ಹೆಂಗಿದ್ದಾರೆ ನಮ್ಮ ಶಿಷ್ಯ ವ್ಯಾಸರಾಯರು ಹೆಂಗಿದ್ದಾರೆ ಅವರು ಪಂಡಿತ್ ನೋಡಿದ್ರೆ ಹೇಗಿದ್ದಾರೆ ಯದಧೀತಂ ತದಧೀತಂ ಯನ್ನಾಧೀತಂ ತದಪ್ಯಧೀತಂ ನೀನು ನವೀನ ವ್ಯಾಸೇ ನಾವೆಲ್ಲ ಏನು ಓದಿವಿ ನೂರಾರು ಅದನ್ನ ಓದೇ ಯದ ಅನಧೀತಂ ನಾವು ಓದೇ ಇದ್ದದ್ದನ್ನು ಅವ್ರು ಓದ್ಯಾರ ಯಾರು ಈ ನವೀನ ವ್ಯಾಸ ಹೊಸ ವ್ಯಾಸ ಆ ವೇದವ್ಯಾಸ ನೋಡಿದ್ವಿ ಆ ಗುರುಗಳ ಕಣ್ಣಾಗಿರುವ ಆ ಜೀವನದೊಳಗೆ ಇದಕ್ಕಿಂತಲೂ ದೊಡ್ಡ ಶಿಷ್ಯ ಕೊಡೋ ಆಹಾರ ಯಾವುದು ಪ್ರಶಸ್ತಿ ಇದೆ. ಶಿಷ್ಯ ಅಂದ್ರೆ ಗುರುಗಳಿಗೆ ಆ ಶಿಷ್ಯನ ಕೀರ್ತಿ ಕೇಳಿ ಇಷ್ಟು ಆನಂದ ಆಗ್ತಿರ್ತದೆ. ಯಾವಾಗ ಹಡೆದ ತಂದೆ ತಾಯಿಗಳಿಗೆ ಮಗುವಿನ ಆ ಉನ್ನತಿ ನೋಡಿದ್ರೆ ಹಂಗೆ ಆನಂದ ಆಗ್ತದೆ. ಅಷ್ಟು ಅಂಥ ದಾಸರಾಯರು ಏನು ಜಯತೀರ್ಥಂ ತಮಶ್ ಅಂಥ ಜಯತೀರ್ಥನ ಆಶ್ರಯಿಸ್ತನ್ನ ವಿನಾಯದ ಉಪಜೀವನಂ ಅಂತಾರೆ ವ್ಯಾಸರಾಯರು. ಅವರ ಪಂಕ್ತಿಗಳನ್ನು ನಾವು ನೋಡಲಾರ್ದೇನೆ ಮಧ್ವ ಸಿದ್ಧಾಂತ ತಿಳ್ಕೊಳ್ಳಿಕ್ಕೆ ಶಕ್ಯ ಇಲ್ಲ. ಆಯಲಂಕ ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೂಷಿ ಕಲ್ಪಿತ ಪ್ರತಿಭಾತಿ ಸುಧಾತ ಗ್ರಂಥಾನುಪತ್ವಾಯ ಮುಚ್ಚಿ ವಿದ್ಯಾಧೀಶರು ಅವರಂತೂ ವಿದ್ಯಾಧೀಶರು ಇವ ನ್ಯಾಯ ಸುಧಾಕ್ಕೆ ಅದ್ಭುತ ವ್ಯಾಖ್ಯಾನ ಪರಿಮಾಣಕ್ಕಿಂತ 100 ವರ್ಷ ಮೊದಲು
ವಿಷ್ಣು ತೀರ್ಥರು ವಿಷ್ಣುತೀರ್ಥ ಅವರು 108 ಆ ಸುಧಾಪಾಠ ರಾಯರು ಇವತ್ತು ಯಾರೇ ತಿಳ್ಕೊಳ್ಳಿ ಸುಧಾ ಪರೀಕ್ಷೆ ವಿತ್ ವಿದ್ಯಾಧೀಶರ ಟಿಪ್ಪಣಿನೋ ಬರೀ ಹಾಗೇನೋ ಪ್ರೇರ್ ಸುಧಾ ವಿದ್ಯಾಧೀಶರ ಟಿಪ್ಪಣಿ ಸಹಿತವಾಗಿ ಸುಧಾ ಪಾಂಡಿತ್ಯ ಕೊಡೋರು ಅದು ಹೇಳಿ ಯಾಕೆ ಹೇಳಿ ಬಂದದ್ದು ಇಷ್ಟೆಲ್ಲ ಸರ್ವೇ ನಿತ್ಯ ಸತಿ ಪ್ರವಚನ ಮುಂದಿನ ಎಲ್ಲ ಮಹಾ ಟೀಕಾ ಟಿಪ್ಪಣಿಕಾರರು ನಿಮ್ಮ ಗ್ರಂಥವನ್ನು ಓದಿ ಅದರೊಳಗೆ ಆನಂದ ಪಡ್ತಕ್ಕಂಥವು ಆ ಎಲ್ಲ ಗ್ರಂಥಗಳಿಗೆ ಮೂಲ ಸೆರೆ ಅಂತ ಇರತಕ್ಕಂತಹ ಆ ಶ್ರೇಷ್ಠವಾದ ಯತೀರ್ಥ ಪೂಜ್ಯ ಶರಣರು ತಮ್ಮ ಗ್ರಂಥಗಳಲ್ಲಿ ನಿರಂತರ ಆಸಕ್ತಿಯನ್ನು ಕೊಟ್ಟು ನಮ್ಮ ಜೀವನ ಉದ್ಧಾರ ಮಾಡಿ ಇಂಥ ಜಯತೀರ್ಥರು ಪೂಜಾ ತತ್ವ ಆನಂದ ತೀರ್ಥ ಇಷ್ಟೆಲ್ಲರಿಗೂ ಪೂಜ್ಯರಾದ ಜಯತೀರ್ಥರು ಅಶಬ್ದಾರ್ಥವು ಗಾಢ. ನಾವು ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಬೇಕಾದ್ರೆ ನನಗೆ ವ್ಯಾಕರಣಶಾಸ್ತ್ರ ಬರಂಗಿಲ್ಲ. ಅದೇ ಪಂಕ್ತಿಗೂ ವ್ಯಾಕರಣ ಶಬ್ದಾರ್ಥವು ಗಾಢ ನಿಗಮ ಚರ್ಚಾಸು ಚತುರ ವೇದಗಳ ಚರ್ಚಾಲು ನಾವು ಅಂಥ ಏನು ಹೇಳ್ಯಾರಲ್ಲ ನ್ಯಾಯೇ ಪ್ರೌಢ ನ್ಯಾಯಶಾಸ್ತ್ರಗಳಂಥ ಪ್ರೌಢಿಮ ಪಾಂಡಿತ್ಯ ಪಡೆದವರು ಅಲ್ಲ. ನಿಜ ವಿದಿತ ವೇದ್ಯ ಏನು ತಿಳ್ಕೋಬೇಕು ಅದನ್ನು ಭಾಳ ತಿಳ್ಕೊಂಡವ್ರು ಅಲ್ಲ. ಇನ್ನು ಆಚರ ಯಾರ ಗ್ರಂಥಗಳಿಗೆ ವ್ಯಾಸರಾಜರ ವಿದ್ಯಾಧೀಶರಂಥ ಮಹಾನುಭಾವರೇ ಹೆಜ್ಜೆ ಹೆಜ್ಜೆಗೂ ಅವರ ಒಂದು ಅಕ್ಷರ ಒಳಗೆ ಅದ್ಭುತ ಜ್ಞಾನ ಕಾಣಿಸ್ತದೆ. ಅಂಥ ಜಯತೀರ್ಥನ ಮಾತಿದು ಆಚಾರ್ಯರ ಮುಂದೆ ಶಬ್ದಾರ್ಥವು ಗಾಢ ಶಬ್ದಶಾಸ್ತ್ರವನ್ನು ನಾವು ಗಾಢ ಪಾಂಡಿತ್ಯವುಳ್ಳವರು ನಿಗಮ ಚರ್ಚಾಸು ಚತುರ ವೇದ ಉಪನ್ನತ್ತು ಇತ್ಯಾದಿ ಚರ್ಚಾನ ಚತುರು ಅಲ್ಲ ನಚ ನ್ಯಾಯೇ ಪ್ರೌಢ ಇದಕ್ಕೆ ಬೇಕಾದ ನ್ಯಾಯಶಾಸ್ತ್ರವೂ ನಮಗೆ ಅಂಥ ಚತುರ ಅಲ್ಲ. ನಚ ವಿದಿತ ವೇದ್ಯ ವೇದ್ಯವಾದದ್ದನ್ನು ಏನು ತಿಳ್ಕೋಬೇಕು ಅದನ್ನು ತಿಳ್ಕೊಂಡವ್ರಲ್ಲ. ಮತ್ತು ಇಷ್ಟು ಇಲ್ಲಂತೀರಿ ಮತ್ತು ಹೆಂಗೆ ಬರೆದ್ರಿ ಪರಂ ಶ್ರೀಮತ್ ಪೂರ್ಣ ಭಗವತಿ ಗುರು ಕಾರುಣ್ಯ ಸರಣಿ ಪ್ರಪನ್ನ ಅನ್ಯಾಸ್ಮ ಕಿಮಪಿ ಚ ಬಂದದ್ದು ಅದು ಪೂರ್ಣಪ್ರಮತಿ ಗುರುಕಾರುಣ್ಯ ಸರಣಿ. ಪುಣಪ್ರಮತಿ ಅಂತಾರ ಪುಣಪ್ರಜ್ಞರ ಗುರುಗಳ ಪುಣಪ್ರಜ್ಞರ ಮಧ್ವಾಚಾರ್ಯ ಗುರುಗಳ ಕಾರುಣ್ಯ ಸರಣಿ ಅದ. ಆ ಕಾರುಣ್ಯದ ಪ್ರವಾಹ ನಮ್ಮ ತಲೆಯೊಳಗೆ ಬಂದಿಷ್ಟು ಬಳಬಾರ್ದು. ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರ ಸರಣಿ ಪ್ರಪನ್ನ ಆ ಕಾರುಣ್ಯ ಸರಣಿಯನ್ನು ಹೊಂದಿದ್ದಕ್ಕಾಗಿ ಸ್ವಲ್ಪ ಮಾನ್ಯ ನಿಮಗೆಲ್ಲ ನಾವು ಮಾನ್ಯರಾಗಿ ಕಿಮ್ ಅಪೀಚ ವದಂತೋ ಏನೇನೋ ಅಂದ್ರೂ ಅದು ಕಿಮ್ ಅಪೀಚ ಅಂದ್ರೆ ಬದ ಅಂದ್ರೆ ಮಧ್ವಾಚಾರ್ಯ ಕಿಮ್ ಅಪೀಚ ಅಂತೇನು ಅನುವ್ಯಾಖ್ಯಾನ ಅಂತಲ್ಲ ಅದಕ್ಕೂ ವ್ಯಾಖ್ಯಾನ ಮಾಡಿ ನಾವು ಮಾನ್ಯರಾಗಿವು. ಅದು ಇದು ಕಿಮ್ ಅಪಿ ಅಂತ ಯಾಕಂತಾರೆ ನೋಡಿ ಮಾನ್ಯ. ಹಾಗಾದ್ರೆ ನೀವು ಸುಳ್ಳು ಹೇಳಕತ್ತೀರಿ. ನಿಮ್ಮ ಗ್ರಂಥ ಓದಬೇಕಾದ್ರೆ 4 ಶಾಸ್ತ್ರ ಬೇಕು. ಬರೇ ಕಾಳಿದಾಸನ ಸಾಹಿತ್ಯ ಓದಿದ್ರೆ ಉಪಯೋಗ ಇಲ್ಲ. ಏನ್ರಿ ಸಾಹಿತ್ಯ ಓದಿದ್ರೆ ಕಾವ್ಯ ಜ್ಞಾನ ಈ ಜ್ಞಾನ ಆಗಿ ಇಂಗ್ಲೀಷ್ ಚೆನ್ನಾಗಿ ಇಂಗ್ಲೀಷ್ ತೊಗೊಂಡು MA ಆದರೆ ಲಿಟ್ರಲಿ ಮಾಡ್ಬೋದು. ಮೆಡಿಕಲ್ ಸೈನ್ಸು ಇಂಗ್ಲೀಷ್ನಾಗ ಅದಂತ ಅದನ್ನು ಓದಿ ಔಷಧ ಕೊಟ್ಟರೆ ಅದು ಇಂಗ್ಲೀಷ್ನಾಗ ಅದ. ಆ ಇಂಗ್ಲೀಷ್ ಬೇರೆ ಅದೆಲ್ಲ ಮೆಡಿಕಲ್ ಶಬ್ದ ಇರ್ತಾವೆ. ಹಂಗೆ ನಾ ಸಂಸ್ಕೃತ ಸಾಹಿತ್ಯ ಜ್ಞಾನದ ಅಂತ ತಿಳ್ಕೊಂಡು ಸುಧಾವರ್ಲಿಕ್ಕೆ ಅದು ಪ್ರತ್ಯೇಕ ಶಾಸ್ತ್ರ ಅದ. ಅಂಥ ಶಾಸ್ತ್ರವನ್ನು ನೀವು ಏನೂ ಓದಿಲ್ಲ ಅಂತೀರಿ. ಮತ್ತು ನಿಮ್ಮ ಗ್ರಂಥ ಓದಬೇಕಾದ್ರೆ 4 ಇದು ಬೇಕು. ಏನು 4 ಶಾಸ್ತ್ರ ಬೇಕು. ಯಾವ್ದು ಹೇಳಿ? ನ್ಯಾಯ, ವ್ಯಾಕರಣ, ವೇದಾಂತ, ಪೂರ್ವಮೀಮಾಂಸ ಅದು ಪ್ರಾಭಾಕರಂದು ಎಲ್ಲ ಓದಿದ್ರು. ಪ್ರಾಭಾಕರ ಇವು ಮಿನಿಮಮ್. ಅದ ಕಾರಣ ಒಬ್ಬರು ಯಾರೋ ಪಂಡಿತರು ಅದ ಓದ್ಕೊಂಡು ಸುಧಾಪಾಠ ಅವಾಗ ಕರೆ ಪಂಡಿತರು ಬಂದು ಕೂತವ್ರು. ಏನ್ರಿ ನಮ್ಮ ಆಚಾರ್ಯ ಹೆಂಗದ ಪಾಠ ನಿಮ್ಮ ಶಿಷ್ಯಂದು ಇರ್ತಿರ್ತ ನಿಮ್ಮ ಆಚಾರ ಅದ್ಭುತ ಪಾಠ. ಅದೇ
ಅದ್ಭುತ ಅಲ್ಲೇ ಒಂದು ಶ್ಲೋಕ ಮಾಡಿ ಕೊಟ್ಟು ಹೌದು ನಮ್ಮ ಆಚಾರ್ಯ ಶ್ಲೋಕ ಮಾಡಿ ದೊಡ್ಡ ಪಂಡಿತರ ನಮ್ಮ ಆಚಾರ್ಯಗೆ ಶ್ಲೋಕ ಮಾಡಿ ಇದು ಮಾಡ್ಯಾರ. ಆವಾಗ ಅವರ ಶ್ಲೋಕದೊಳಗೆ ಏನಿದೆ ಆಮೂಲಾಗ್ರ ನಿಬದ್ಧ ತರ್ಕ ಜಟಿಲ ನ್ಯಾಯಸುಧ ಆರಂಭದಿಂದ ಮಾಡಿಕೊಂಡು ಮುಗಿದ ತನಕ ತರ್ಕನೇ ನ್ಯಾಯಶಾಸ್ತ್ರವೇ ತುಂಬಿದ ಶಬ್ದೈಕ ಜೀವ ಅಲ್ಲಲ್ಲಲ್ಲಲ್ಲಲ್ಲೇ ವ್ಯಾಕರಣದ ವಿಷಯ ಬರುತ್ತೆ. ಮೀಮಾಂಸಾ ವಚನ ಪೂರ್ವ ಮೀಮಾಂಸಾ ಗ್ರಂಥಗಳನ್ನು ಅದನ್ನು ನೋಡಬಹುದು. ಪೂರ್ವ ಮೀಮಾಂಸಾದ್ದು ವಿಷಯ ಬರುತ್ತೆ. ಶಂಕರ ವಚೋ ಹುಂಕಾರ ಭಂಗಂ ಮಾಯಾವಾದಿ ಮತಕ್ಕೆ ಬಂದರೆ ಶಿವ ಹೆಂಗೆ ಹುಂಕಾರ ಮಾಡ್ತದೆ ಹಂಗೆ ಮಾಡಿ ಅದನ್ನೇ ಖಂಡನ ಮಾಡ್ತದೆ. ಈಗ ನ್ಯಾಯ ವ್ಯಾಕರಣ ಪೂರ್ವಮೀಮಾಂಸಾ ವೇದಾಂತ ಶಾಸ್ತ್ರಂ ತಂತ್ರ ಚತುಷ್ಟಯಾತ್ಮಕಮಿದಂ 4 ಶಾಸ್ತ್ರಗಳಿಂದ ಓತಪ್ರೋತವಾದ ಈ ನ್ಯಾಯಸುಧಾ ಗ್ರಂಥವನ್ನು ಅಸ್ವಪ್ನ ತಂತ್ರ ಅಂತಾರ. ಕನಸಿನೊಳಗೂ ಓದ್ದೇ ಇದ್ದವು ಹೊರಗಿನ ಅದೇ ಅಲ್ಲ, ಕನಸಿನೊಳಗೂ ನೋಡದೇ ಇದ್ದವರು ವ್ಯಾಖ್ಯಾನ ಮಾಡ್ತಾರೆ. ಗೊತ್ತಾನಂದ ಕಿಂವಾ ಕೆಲವು ದುರ್ಘಟನೆ ಕಲಿಯುಗದೊಳಗೆ ಯಾವ್ದು ಅಶಕ್ಯ ವ್ಯಂಗ್ಯೋಕ್ತಿ ಇದು ಪ್ರಶಸ್ತಿ ಅಂತ ಹಾಂ ಪ್ರಶಸ್ತಿ ಅಂತ ಹೌದು. ನಮ್ಮ ಆಚಾರ್ಯ ಶೋಕ ಮಾಡ್ತಾರೆ. ಆ ಶೋಕ ಅರ್ಥವಾಗಿಲ್ಲ ವ್ಯಂಗ್ಯೋಕ್ತಿ ಅಸ್ವಪ್ನ ತಂತ್ರ ಅಂತಾರೆ. ಕನಸಿನೊಳಗೂ 4 ಶಾಸ್ತ್ರ ಓದ್ದೇ ಇದ್ದವ ವ್ಯಾಖ್ಯಾನ ವ್ಯಾಖ್ಯಾನ ಮಾಡ್ತಾರೆ, ಪಠನ್ ಮಾಡ್ತಾರೆ, ಮಂಗಳ ಮಾಡ್ತಾರೆ. ಕಿಂಬ ಕೆಲವು ಎಲ್ಲವೂ ಸಹ ಈ ಕಲಿಯುಗದೊಳಗೆ ಯಾವ ತಾನೇ ಅಸಾಧ್ಯ ಎಲ್ಲವೂ ಎಲ್ಲರಿಗೂ ಸಾಧ್ಯ. ಅವಾಗ ಆ ಆಚಾರ್ಯ ತೋರಿಸೋದು ಅವರು ಹೇಳಿ ನನ್ನ ಅಂತ ಅವ್ರಿಗೆ ಅರ್ಥ ಆಗಿಲ್ಲ. ಯಾವನೋ ಒಬ್ಬ ಅವ್ರ ಪೈಕಿ ಪಂಡಿತ ಬಂದ ನೋಡ್ರ ನಮ್ಮ ಆಚಾರ್ಯ ನೀವು ಬೈದು ಹೋಗ್ಯಾರ ಅವರು ಬೈದಾರ ಅಸ್ವಪ್ನ ತಂತ್ರ ಅಂತ ನೀವು ಕನಸು ಹೊರಗಂಕ ಓದೇ ಇಲ್ಲ, ಕಡೆಗೆ ಒಂದು ಕನಸಲ್ಲೇ ಬಿದ್ದಿರ್ತದ. ಕನಸಾಗದೆ ಒಮ್ಮೊಮ್ಮೆ ಪಂಡಿತರಾಗಿ ಇರ್ತೈತೆ. ಅದು ಆಗದೆ ಇದ್ದವರು ಇವರು ಓದ್ತಾರೆ ಅಂತ 4 ಶಾಸ್ತ್ರಗಳ ಸಾರ. ನಾ ಸ್ವಾಮಿಗೊಂದು ಭಾಳ ಹೇಳ್ತೀನಿ. ಸುಧಾಪಾಠ ಸುಧಾಪಾಠ ಏನು ಪಾಠ ಏನು ಪಾಠ ನಿಮ್ಮ ಮಾಡ್ತಾ ಬಂದೆ ನಾವೇ ಅಭ್ಯಾಸ ಮಾಡ್ತೀವಿ. ಹಿರಿಯ ವಿದ್ಯಾರ್ಥಿ ಇದು ಕಿರಿಯ ವಿದ್ಯಾರ್ಥಿ ಮನಸ್ಸು ಸ್ವಾಮಿಗಳು ಪಾಠ ಗೀಟ್ ಅಂದ್ರೆ ಪಾಠ ಹೇಳೋದು ನೀವು ಒಂದೇ ಆಟ ಬಿಟ್ಟು ನಾವು ಕೂತೋದು ನೀವು ಒಬ್ಬರೇ ಪಾಠ ನಮಗೆ ತಲೆ ಪಾಠ ಅಧಿಕಾರ ಅಲ್ಲೇ ಅದು ಹಿಂಗೇನಂತೀರಿ ಪಂಡಿತರಿದ್ದೀರಿ ನಂಗೆ ಗೊತ್ತಾ ನಾ ಏನಿದೆ ಅಭ್ಯಾಸ ಮಾಡ್ತೀನಿ. ಅವರು ನಾ ಹಿರಿಯ ವಿದ್ಯಾರ್ಥಿ ಅಲ್ಲ ಕಿರಿಯ ವಿದ್ಯಾರ್ಥಿ. ನನ್ನ ಸ್ವಂತ ಹಿಂಗೆ ಸಾಕೊಂಡು ನಕ್ಕೋದು ಎಷ್ಟು ಮಂದಿ ಕಷ್ಟಪಟ್ಟು ಅರ್ಧ ಊಟ ಮಾಡಿ ಪಂಡಿತರು ಅರ್ಧ ಹೊಟ್ಟೆಯಿಂದ ಎಲ್ಲ ಓಜಾರ 14 ತಾಸು ಅದೇ ಮಾಡ್ತಾರೆ. ದಾರಿದ್ರ್ಯ ಎಷ್ಟಿದ್ರೂ ನಿರಂತರ ನಡಿ ಇನ್ನೂ ಹೆಚ್ಚಾಗ ಅದೇನು ಭಾಳ ಓದಬೇಕು ನಾನು ಭಾಳ ತಿಳ್ಕೋಬೇಕು, ಭಾಳ ವೈರಾಗ್ಯ ಬರಬೇಕು. ಒಂದು 100 ಒಳಗೆ 1 ಪೈಸಾ ನಮ್ಮಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ 1 ಪೈಸಾ ನಾವು ಹೆಂಗೆ ಉದ್ಧಾರ ಆಗ್ತೀವಿ. ಇದು ಕಿರಿಯ ವಿದ್ಯಾರ್ಥಿ ನಾವೀಗೆ ಏನು ಮಾಡ್ಕೋತ ಸಾಧನ ಮಾಡ್ಕೋತ ಎಲ್ಲಿದ್ದೀನಿ ಅಂದ್ರೆ ಏನೋ ಸ್ವಲ್ಪ ಈ ಹಾದಿಯಾಗಿದ್ವು ಇನ್ನೂ ಊರು ಮುಟ್ಟಿಲ್ಲ. ಹಾದಿಯಾಗ ಇಷ್ಟು ದಿವಸ ಹಾದಿ ಒಳಗಿದ್ವಿ. ಊರು ಭಾಳ ದೂರ ಅದು ಎಂದ
ಒಂದೇ ಕೊಠಡಿಗಳಿಗೆ ಹಾದಿ ಒಳಗಿದ್ದು ಇಷ್ಟು ವಿಶ್ವಾಸ ಹೇಳೋದು. ಹಾದಿ ಬಿಟ್ಟಿಲ್ಲ, ಹಾದಿ ಒಳಗೆ ಯಸ್ಯ ಮತಂ ತಸ್ಯ ಮತಂ. ಶ್ಯಾಮತಂ ಅದು ನಿಮಗೆ ಮಾತಾಡೋದು ಏನೂ ಇಲ್ಲ ಅಂತಿಲ್ಲ, ಅದೇ ಭಾಳ ಇರ್ತದೆ. ಭಾಳ ಓದಿ ಅದೇ ಒಂದು ಜ್ಞಾನದ ಬಗ್ಗೆ ವಿಚಾರ ಮಾಡಿದಾಗ ಉತ್ತರ ನಿಲ್ಲು ಬಂತು. ವೈರಾಗ್ಯ ಏನು ತಲೆ ವೈರಾಗ್ಯ, ಯಾವ ಬೆಲೆಗೆ ಅದೇ ವೈರಾಗ್ಯ. ಭಕ್ತಿ ಒಳಗೆ ಭಕ್ತಿ ಸುಳ್ಳಲ್ಲ ಮಾಡ್ಬೇಕು. ನಮ್ಮ ಏನೋ ಪೂಜಾ ಮಾಡ್ತೀವಿ. ನಾವು ಹಿಂದೆ ಏನೂ ಇಲ್ಲ ಅಂದ್ರೆ ಮಧ್ಮತ ಸಿದ್ಧ ಮಧ್ಮತ ಸುಳ್ಳ ಎಲ್ಲ ಮಾಡ್ಲಿಕ್ಕತ್ತೀವಿ. ಅದೊಂದು ಮಾತು ಹಿಂದಿನ ಜ್ಞಾನಿಗಳು, ಹಿಂದಿನ ಸಾಧಕರು ಖಂಡಿತ ನೋಡಿಲ್ಲ. ನಮ್ಮ ಆಚಾರ್ಯರು ಪ್ರಮೋದರು ಅವರ ಸಾಧನ ನೋಡಿದ್ರು ಅಷ್ಟು ದೇವರ ಮುಂದೆ ಕೂತು ಆಡ್ತಿರ್ತಾರೆ. ಅಂದರೆ ಒಂದು 2 ತಾಸು ಪೂಜೆ ಮಾಡ್ತೀವಿ, 6-7 ತಾಸು ಮಾಡ್ತಾರೆ ದೇವರು ಪೂಜೆ. ಅಂದ್ರೆ ಬರೀ ಪೂಜೆ ಅಲ್ಲ, ಒಂದು 4 ಅಧ್ಯಾಯ ಹೋಮಾನ ಸಂಪೂರ್ಣ ವಾಯಿಸ್ತು, ಸಂಪೂರ್ಣ ಮಧ್ವಿದ್ಯೆ, ಸಂಪೂರ್ಣ ಸುಂದರಕಾಂಡ, ದೊಡ್ಡ ವಾಯುದೇವ ಅಭಿಷೇಕ. ಅಷ್ಟೇ ಕಷ್ಟಪಟ್ಟಾರ. ಏನು ದುಡ್ಡು ಯಾರು ಇಟ್ಟರು ನೋಡ್ತಿದ್ದೆ ನಮ್ಮ ಖಂಡಿತರಿಗೆ. ಅಲ್ಲ, ಭಾಳ ಮಂದಿ ವೈರಾಗ್ಯ ನಮ್ಮ ಸಮೀಪ ಇದೆ, ನಮ್ಮ ಆಚಾರ ಮತ್ತೆ ಪ್ರಮೋದ. ಏನು ವೈರಾಗ್ಯ, ಏನು ಜ್ಞಾನ, ಅವರು ಏನು ಭಕ್ತಿ. ನಾವಿನ್ನು ಎಷ್ಟು ನಾವು ಸಾಧನ ಕ್ಷೇತ್ರ ಮುಂದೆ ಹೋಗಬೇಕಾಗಿ ಒಮ್ಮೊಮ್ಮೆ ದುಃಖ. ಅವರೇ ಪೂಜೆ ಮಾಡಿದ ಪ್ರತಿಮಾ ಮುಂದಿಟ್ಕೊಂಡು ಅಭಿಷೇಕ ಮಾಡಬೇಡ. ಏನು ಒಂದು 15-16 ತಾಸು ಅಭಿಷೇಕ ಮಾಡಿ ವರ್ಷ ಇಟ್ಬಿಡ್ತೀವಿ. ಅವಾಗ ಕೆಟ್ಟ ನಾವು ಎಷ್ಟು ಅದ್ರ ಮುಂದಕ್ಕೆ ಹೋದ್ವಿ. ನಿಮ್ಮ ಫೋಟೋ ತೋರಿಸಿಲ್ಲ. ಮುಂಪಾಚ ನಮ್ಮ ಮನೆಯಾಗಿತ್ತು, ಮುಂಪಾಚ ನಮ್ಮ ಅಜ್ಜ, ನಮ್ಮ ತಂದೆ ಅಜ್ಜ, ಅವ್ರು ಅವೇ ಪ್ರತಿಮಾ ನಮ್ಮಲ್ಲಿ ಬಂದ. ಅವ್ರ ಹೆಸರು ನಂಗೆ ಇತ್ತ, ನಮ್ಮ ಹುಚ್ಚಂತ ನಮ್ಮ ತಂದೆ ಅವ್ರ ಗದಗದೆ ಅವ್ರು ಗಂಡಸ್ ಮಾಡ್ಕೊಂಡಿದ್ದಿಲ್ಲ, ನಮಗೆ ಕೊಟ್ಟಾರ. ಅವ್ರ ಮನೆಯೇ ಶಿವಕಾರಿ. ಅಲ್ಲೇ ಅದರ ಪ್ರತಿಮಾ ನನಗೆ ಅವ್ರು ನೆನಪಾಗ ಅವ್ರು ನಿಮ್ಮ ಅಜ್ಜ ಹೆಂಗಿದ್ದರಪ್ಪ ಅಂತ ಮಂದಿ. ನಾವು ನಮ್ಮ ತಂದೆ ಅದನ್ನು ಕಟ್ಟುಪಟ್ಟಿಗೆ ಪಾಲನೆ ಮಾಡ್ತೀವಿ. ನನ್ನ ಆಗ್ತಾ ನಾವು ನಮ್ಮ ತಂದೆ ಇದ್ರೆ ಹೇಳ್ತಾನೆ, ನಾವು ಕೆಲವು ಮಾಡಬೇಡ, ನಿಮಗೆ ಆ ಪಾಠಗಳು ಭಾಗಿದೆಯಲ್ಲ ಕೊಟ್ಟಾನ, ನಮಗೆ ಅಷ್ಟು ಪಾಠ ಪ್ರವಚನ ಆಗಿಲ್ಲ, ನಾವು ಇದು ಮಾಡ್ತೀವಿ. ಯಾಕೆ ಸುಮ್ಮ ಪುತ್ರ ವ್ಯಾಮೋದ ಅಂತ ಹೇಳಬೇಡ. ತಂದೆ ಮಾತು ಹೇಳ್ತಾರೆ, ನೀನು ಎಲ್ಲ ಪಾಠ ಪ್ರವಚನ ಇರ್ತೀವಿ, ಅದು ಇದಕ್ಕಿಂತ ಉತ್ತಮ, ಹೆಚ್ಚು ವೇಳೆ ಅಲ್ಲೇ ನಮಗೆ ಆ ಭಾಗ್ಯ ಮಾಡಲಿಲ್ಲ. ಅದಕ್ಕೆ ನೀನು ತಪ್ಪು ಸಮಾಧಾನ ಮಾಡ್ತೀನಿ. ನಾನು ಆ ಪ್ರತಿಮಾ ಹುಟ್ಟಿಗರೆ ಹೋಗಿದ್ದೀನಿ. ಆಚಾರ ಪೂಜೆ ಮಾಡಿ ಚಂದ್ರ ಅವರಲ್ಲ ಅದೇ ಪ್ರತಿಮಾನ ಬಂದ ಅವರೇನೋ ಈ 6 ತುಪ್ಪದೀಪ ಚಿಟ್ಟು ಹೋಮಾನ 14 ಮಧ್ವಿಜಯ ವಾಯುಸ್ತುತಿ ಸುಂದರಕಾಂಡ ಏನೋ ಮುಗಿತವರೆಗೆ ಅಭಿಷೇಕ ಮಾಡ್ತಾರೆ. ನದಿ ಆಮೇಲೆ ಅವ್ರು ಎಂದೂ ನದಿ ನೀರ ಎಂದ್ರೆ ಹೋದ ಬಾವಿ ನೀರು. ನಮ್ಮ ತಂದೆ ಅದನ್ನು ಪಾಲನೆ ಮಾಡ್ತೀವಿ. ನಾವೇ ಪಾಲನೆ ಮಾಡ್ತೀವಿ. ಈಗ ನಾವು 2 ಭಾಗ ಮಾಡಿ ಬೋರಿಂಗ್ ನಿಂತ ಬಾವಿ ಅವು ಪ್ರತಿಮಾ ತೆಗೆದಾಗ ಅವು ಅಂದ್ರೆ ಒಮ್ಮೊಮ್ಮೆ ನೆನಪಾದಾಗ ನಾನು ಕೇಳ ಅವ್ರು ಎಷ್ಟು ಮಾಡ್ತೀವಿ. ನಾವು ಬರೀ ಅರ್ಧ ತಾಸು ವಾಯಸ್ಸು ವರ್ಷವಾಗಿ ಇಟ್ಟು ನೋಡ್ತಾವ ಅದು ಬಂದ್ಬಿಟ್ಟು. ಇವತ್ತು ನಮ್ಮ ಸಾಧನ ಪರೀಕ್ಷೆ ಮಾಡ್ತೀವಿ. ಮುಗಿತು, ವೇಳೆ ಆಯ್ತು, ಪಾಠದ ವೇಳೆನೂ ಮುಗಿತು, ನಮ್ಗೆ ಹೋಗೋ ವೇಳೆನೂ 75-76 ಅದ. ಹಂಗಲ್ಲ, ಜೀವನದ ಕೊನೆ ಹಂತದ. ಕೊನೆ ಹಂತಂದ್ರೆ
ಇರಲಿ ವಾಸ್ತವ ಸಾಧನೆ ಹೆಚ್ಚು ಮಾಡ್ಬೇಕು. ಹೌದಾ ಅದು ಎಲ್ಲರಿಗೂ ಅದು ಹೆಚ್ಚು ಇನ್ನೇನು ಅದೇ ನೋಡಿ ಇನ್ನೂ ಮಾಡಿದ್ರೆ ಇನ್ನೂ ಸಾಧನ ಮಾಡೋದು ಮಾಡಬೇಕು ಅಂತರ್ಮುಖಿಗಳಾದ ಹೆಚ್ಚಾಗಿ ಹೊರಗಿನ ಬಾಹ್ಯ ಪ್ರಪಂಚದ ವ್ಯಾಪಾರ ನಡೀತು. ನಮ್ಮ ಜವಾಬ್ದಾರಿಗಳು ಸಾಕಷ್ಟು ಅವು ಇನ್ನೂ ನೋಡೋಣ ಶಿಷ್ಯರಿಗೆ ಪಾಠಗಳು ಹಾಗಾಗಿ ಜವಾಬ್ದಾರಿ ಮಾಡ್ಕೋತೆ ಅಲ್ಲಿ ಪ್ರತಿಷ್ಠಾ ವಾಕ್ಯ ಅಧಿಕಾರ ನೀರು ನಾನು ಹಾಗೆ ಭಾಳ ಬೆಲೆ ಕಡಿಮೆ ಗಟ್ಟು ಕಟ್ಕೊಂಡು ಕೂತೀವಿ ಗಾಳಿ ಯಾವಾಗ ಬರ್ತವೆ ಅಂದ್ರೆ ಅಷ್ಟು ನಾವು ಯಾವಾಗಲೂ ತಯಾರಾಗಿರ್ತೀವಿ. ಯಾಕಂದ್ರೆ ಮಾಡೇಬೇಕು ಮಾಧ್ಯದ ನಾವು ಅವ್ರ ಮಕ್ಕಳಾಗಿ ನಾರಾಕಿ ಅವ್ರ ಶಿಷ್ಯರು ಅಲ್ಲ ಅವ್ರ ಮಕ್ಕಳು ಸತ್ಯ ಪ್ರಬೋಧ ಶಿಷ್ಯರು ಸತ್ಯ ಪ್ರಬೋಧರು ಏನು ಮಾಡಿದಪ್ಪ ಯಾಕೆ ಏನು ಮಾಡ್ಲಿಕ್ಕತ್ತವ ಏನಂದ್ರೆ ಸಾಧನ ಅದು ಬಿಟ್ಟು ಬೇರೆ ಏನೂ ಮಾಡೋದು ಸಾಕು ಗ್ರಾಮ ಯಾರಿಗೆ ಇದು ಓದು ಭಾಗ್ಯದ ಓದ್ರಿ ತಾರಣ ಮಾಡೋದು ತಾರಣ ಮಾಡಿ ಜಪ ಮಾಡ್ರಿ ಇದೇ ಮಾಡ್ಕೊಂತೆ ಇದು ಮಾಡ್ಕೊಂತ ನೇಮದ ನಿಮಗೆ ಆಸಕ್ತಿ ಕಳೆದಿದ್ದ ಜಪ ಮಾಡಿರಿ. ಹೆಣ್ಮಕ್ಳು ಕೃಷ್ಣ ಜಪ ಮಾಡಿ ಮದುವೆ ಪಾಣ ಮಾಡಿ ವೇದ ಪಾನ ಮಾಡಿ ನೀವು ಇದು ಮಾಡಿ ಅಂತೂ ಅಂತರ್ಮುಖಿ ಹೆಚ್ಚಾಗ ಬಹಿರ್ಮುಖಿ ಸಾಕು ಎಷ್ಟು ಕಸ್ಯ ಪ್ರಿಯಂ ಬ್ರಹ್ಮ ತುಮಃ ಕಂ ಪದೇ ಪದೇ ಕಸ್ಮೈ ದಿಶಾಮೋತ್ತಮ್ ಕಸ್ಮಾತ್ ವಾಸ್ಮತ್ ಪ್ರಯೋಜನ ವಾದರಾಜ ಎಷ್ಟು ಮಂದಿನ ಫೀಸ್ ಮಾಡಿ ಮಾತಾಡೋಣ ಕಸ್ಯ ಪ್ರಿಯಂ ಬ್ರಹ್ಮ ತುಮಃ ಕಂ ಪದೇ ಪದೇ ಅಲ್ಲ ಕಿಸೋದು ಎಷ್ಟು ಮಂದಿಗೆ ಅವ್ರು ಬರೋಕೋತ್ ಹೋಗೋಣ ರೊಕ್ಕ ಕೊಡಿ ಕಸ್ಮೈ ದಿಶಾಮೋತ್ತಮ್ ಎಷ್ಟು ಮಂದಿಗೆ ನಾವು ಅರ್ಥ ರೊಕ್ಕ ಕೊಡಿ ಕೆಲಸ ಮಾಡೋಣ ಕಸ್ಮಾತ್ ವಾ ಅಸ್ಮತ್ ಪ್ರಯೋಜನ ಯಾರಿಂದ ನಮ್ಮ ಮೋಕ್ಷ ಪ್ರಯೋಜನ ಆಗ್ತದೆ ಅಂತ. ಹಾಗಾದ್ರೆ ಮತ್ತೆ ಹೆಂಗೆ ಮೂತ್ರ ಅದೇ ಕಸ್ಯ ಪ್ರಿಯಂ ಬ್ರಹ್ಮ ನಾವೇನಾದರೂ ಹೊರಡೋದು ಕಸ್ಯ ಕ ಇತಿ ಬ್ರಹ್ಮ ಅದು ಪರಮಾತ್ಮ ನಾವು ಸ್ತೋತ್ರ ಮಾಡೋದು ಪರಮಾತ್ಮನ ಬಗ್ಗೆ ಮಾಡೋದು. ತುಮಃ ಕಂ ಪದೇ ಪದೇ ಕಂ ಅಂದ್ರೆ ಆ ಪರಮಾತ್ಮನನ್ನೇ ನಿರಂತರವಾಗಿ ಸ್ತೋತ್ರ ಮಾಡೋದು. ಕಸ್ಮೈ ದಿಶಾಮೂರ್ತಂ ಅರ್ಥಂ ಅಂದ್ರೆ ನಮ್ಮ ಎಲ್ಲ ನಮ್ಮ ಸಂಪತ್ತನ್ನು ಆ ಭಗವಂತಿಗೆ ಅರ್ಪಣೆ ಮಾಡೋದು. ಕಸ್ಮಾತ್ ವಾ ಅಸ್ಮತ್ ಪ್ರಯೋಜನ ಅವನಿಂದೇ ಅವ್ನಿಗೆ ಪ್ರಯೋಜನ. ಕಸ್ಮಾತ್ ಅಂದ್ರೆ ಪರಮಾತ್ಮ ಪ್ರಯೋಜನ ಮೋಕ್ಷ ಪ್ರಯೋಜನ ಅವನಿಂದೇ. ಅದೇ ಪ್ರಶ್ನೆ ಅದೇ ಗೊತ್ತು ಕಸ್ಯ ಪ್ರಿಯಂ ಬ್ರಹ್ಮ ತುಮಃ ಪದೇ ಪದೇ ಕಸ್ಮೈ ದಿಶಾಮೂರ್ತಂ ಕಸ್ಮಾತ್ ವಾಸ್ಮತ್ ಅಂಧೋಹಂ ಕರುಣಾ ಸಿಂಧೋ ವೀಕ್ಷೇನ ಕ್ಷೇಮ ಪದ್ಧತಿ ಇಂದಿರೇಶಕರಂ ಗೃಹನ್ ವರ್ತಯ ಅನಿಂದ್ಯವರ್ತ್ಮನಿ. ವಾದರಾಜರಂತಹ ಅನುಭವ ಭಾವಿ ಸಮೀರ ಅಂತ ಅನಿಸೋಳಿಕ್ಕೆ ಎಂದು ಇಷ್ಟೆಲ್ಲ ಮಂದಿಯಿಂದ ವಿಷಯ ಆದವು. ಒಪ್ಪುದು ಬಿಡುವುದು ಇನ್ನೊಬ್ಬರಿಗೆ ಮಾತು ನಾವು ವೈಯಕ್ತಿಕವಾದ ಒಪ್ಪಲಿಕ್ಕಿಲ್ಲ. ಅಂದ್ರೆ ಆ ಮಟ್ಟಕ್ಕೆ ಏರಿದವರು ಅಂದ್ರೆ ಜನರ ತಲೆಯಲ್ಲಿ ಇವರು ಅಂಥ ಮಹಾನುಭಾವ ಭಾವಿ ಸಮೀರ ಅಂತ ನಾವು ಅದನ್ನು ಒಪ್ಪಲಿಕ್ಕಿಲ್ಲ. ಆದರೆ ಇಷ್ಟು ಮಂದಿ ಅವರನ್ನು ಆ ಉನ್ನತ ಮಟ್ಟದ ನೋಡ್ತಾರೆ ಅಂತಂದ್ರೆ ಅವ್ರ ವ್ಯಕ್ತಿತ್ವ ಏನಿದೆ ಅಂಥ ವಾದರಾಜ ನಾಗಾಳೆ ಅಂತಲ್ಲ ನಾವೆಲ್ಲಿ ಸಾಧನ ಮಾಡ್ತಾರೆ. ನಮ್ಮಲ್ಲಿ ಅವರೇ ಇರ್ತಾರೆ ಅಂಧೋಹಂ ಕರುಣಾ ಸಿಂಧೋ ಕರುಣ ಅಹಂ ಅಂಧ ನನ್ನ ಜ್ಞಾನ ದೃಷ್ಟಿ ಇಲ್ಲ. ವೀಕ್ಷೇನ ಕ್ಷೇಮ ಪದ್ಧತಿ ಕ್ಷೇಮ ಅಂದ್ರೆ ಮೋಕ್ಷದ ಪದ್ಧತಿ ಅಂದ್ರೆ ಹಾದಿ ನನಗೆ ಕಾಣಿಸೋದು ಮೋಕ್ಷದ ಮಾರ್ಗ ನನಗೆ ಕಾಣಿಸೋದು ನನಗಿದ್ದಾರೆ ಅವರು ಯಾರು ಪೂರ್ಣ ಕಾಣಿಸೋರು ಇಂದಿರೇಶ ಅದಕ್ಕೆ ಇಂದಿರಾದೇವಿ ಸ್ನಾನ ಪರಮಾತ್ಮನೇ ಕರಂ ಗೃಹನ್ನು ಪೂರ್ಣ ನನ್ನ ಕೈ ಹಿಡ್ಕೊಂಡು ಹೆಂಗೆ ನಡೆಸ್ತಾರೆ. ವರ್ತಯ ಅನಿಂದ್ಯ ವರ್ತನೆ ಅನಿಂದ್ಯ ಅಂದ್ರೆ ಉತ್ತಮವಾದ ದಾರಿಗಳು ನನ್ನನ್ನು ನಡೆಸು. ಆವ ರೀತಿಯಿಂದ ಈ ಪದಿ ಹಾಡೋದು ಇದು ಅದರದೇ ಇದು ಹೀನ ಗುಣಗಳನ್ನು ಅಯಮುಖ ದೇವನೇ ನೀನು ಎಣಿಸಲಿ. ಏನದು ವಾದರಾಜರ ವೈರಾಗ್ಯ ವಾದರಾಜರ ಇದು ವಿಕಾರ ವೈರಾಗ್ಯ ನಮಗೆಲ್ಲ ಸ್ತೋತ್ರ ಅವರನ್ನು ಓದುವ ಹೇಳಕ್ಕೆ ನಾವೇನು ಅವ್ರಿಗೂ ನಾವೇನು ಹೇಳ್ತೀವಿ
ಅವರೇ ಅಲ್ಲಿಗತ್ತಾರ ಏನಂದ್ರೆ ವೀಕ್ಷೇನ ಕ್ಷೇಮ ಪದ್ಧತಿ ನಂಗೆ ಮೋಕ್ಷದಾರಿ ಕಾಣಿಸೋದು ಅದು ಕಾಣಿಸಿದೆ ಅವರು ಹೋಗಿ ಕಾಣಿಸೋದು 4 ಮಂದಿ ತೊಗೊಂಡು ಹೋಗೋದು ಕಾಣಿಸೋದು ಆದ್ರೆ ಅವ್ರಿಗೆ ವಿನಯ ವಿನಯೋ ಯಥೇಂದ್ರ ನಶಬ್ದಾದೋ ಗಾಢಾನ ರಾಯರ ವ್ಯಾಖ್ಯಾನ ಮಾಡ್ಯಾರ ರಾಯರ ವಿದ್ಯಾಧೀಶ ಅದು ಇವು ಏನೂ ಮಾಡದೆ ಇದ್ದವ್ರು ಈ 4 ಶಾಸ್ತ್ರ ಗ್ರಂಥ ಬರೆದ್ರೆ ಹೆಂಗಂದ್ರೆ ಶಬ್ದಾದ್ದವು ಗಾಢ ನ ಇತಿನ ವ್ಯಾಕರಣ ಶಾಸ್ತ್ರ ಮಹಾಪಂಡಿತರು ಅಲ್ಲ ಅಂತಲ್ಲ ಅಂತ ಅದು ಇದೇ ಇದೆ. ಪಾಕ ಐತಿ ದಶ ನಿಗಮ ಚತುರ ಇದಿನ ಆದ್ರೆ ಇವು ಯಾವೂ ಇದ್ರೂ ಇವೆಲ್ಲ ಮಹಾಪಾಂಡಿತ್ಯ ಬಂದದ್ದು ಅದರಿಂದ ಅಂದ್ರೆ ಶ್ರೀಮತ್ ಪೂರ್ಣಮತಿ ಅದು ನೀವು ಅನ್ಬೋದು ಇಷ್ಟು 4 ಶಾಸ್ತ್ರ ಪಾಂಡಿತ್ಯ ಬರೆದ್ರೆ ಹೆಂಗಿದ ಯಾಕೆಂದ್ರೆ ಶಬ್ದಾಬ್ದವು ಗಾಢಾನ ಐತಿನ ಶಬ್ದ ಶಾಸ್ತ್ರ ಪಾಂಡಿತ್ಯ ಇಲ್ಲ ಅದನ್ನೇ ಅದ ಅದರಿಂದ ಪೂರ್ಣ ಪ್ರಮತಿ ಬರುತ್ತೆ ನ್ಯಾಯಶಾಸ್ತ್ರೊಳಗೆ ಪಾಂಡಿತ್ಯ ಇಲ್ಲ ಅಂತಲ್ಲ ಪಾಂಡಿತ್ಯದ ಎದರಿಂದ ಪೂರ್ಣ ಪ್ರಮತಿ ಹಿಂಗೆ ಅರ್ಥ ಮಾಡ್ತೀನಿ ಇವತ್ತು ಪಾಠ ಇದೆ ಮನದ